ಪುಟ 58. ಶಾಸ್ತ್ರಗಳ ಇಲ್ಲವೇ ಇತರ ಪವಿತ್ರ ಗ್ರಂಥಗಳ ಜ್ಞಾನದ ಆಧಾರದ ಮೇಲೆ ಉಪದೇಶ ಮಾಡುವವರು ಗುರುವರ್ಗದಲ್ಲಿ ಸ್ವಲ್ಪ ಮುಂದುವರೆದವರೆಂದು ಪರಿಗಣಿಸಲಾಗಿದೆ. ಅವರು ಪಂಥಗಳನ್ನು, ಆಶ್ರಮಗಳನ್ನು ಸ್ಥಾಪಿಸಿದ್ದು ತಮ್ಮ ಅನುಯಾಯಿಗಳ ನಡುವೆ ರಾಜ ಪದವಿಯನ್ನು ಅನುಭವಿಸುವರು. ಆಶ್ರಮಗಳ ಹೊರಗೆ ಹೋಗಿ ದೊಡ್ಡ ದೊಡ್ಡ ಶ್ರೋತೃ ವರ್ಗಗಳನ್ನು ಉದ್ದೇಶಿಸಿ ಮಾತನಾಡಿ ಕರ್ತವ್ಯಗಳನ್ನು ಹೇಳಿಕೊಡುವುದಲ್ಲದೆ ಮಾಯೆ, ಜೀವ, ಬ್ರಹ್ಮ ಇವುಗಳಿಗೆ ಸಂಬಂಧಿಸಿದ ಪ್ರಮೇಯಗಳ ಬಗ್ಗೆ ತಿಳಿಸುವರು. ಅವರ ಉಪದೇಶವನ್ನು ಕೇಳಲು ಸಾವಿರಾರು ಜನರು ನೆರೆಯುವರಲ್ಲದೆ ಅವರ ಉಚ್ಚ ವಿಚಾರಗಳನ್ನು, ವಿಶಾಲವಾದ ಪಾಂಡಿತ್ಯವನ್ನು ಹೊಗಳುತ್ತಾ ಅವರನ್ನು ಮಹಾತ್ಮರೆಂದು ತಿಳಿದುಕೊಳ್ಳುವರು. ತಾವು ಕೇಳಿದ ಅನೇಕ ಜಟಿಲ ಪ್ರಶ್ನೆಗಳಿಗೆ ಅವರು ತಮ್ಮ ಶಾಸ್ತ್ರಗಳ ಜ್ಞಾನ ಭಂಡಾರದಿಂದ ಉತ್ತರ ಕೊಟ್ಟರೆ ಅವರ ಮಹಾತ್ಮೆಯು ಜನತೆಯ ಮನದಲ್ಲಿ ಸ್ಥಾಪಿತವಾಗಿ ಅವರನ್ನು ಗುರುಗಳೆಂದು ಸ್ವೀಕರಿಸಲು ಪ್ರೋತ್ಸಾಹಿತರಾಗುವರು. ಆದರೆ ನಿಜವಾಗಿ ಜನರು ಅವರ ಪಾಂಡಿತ್ಯವನ್ನು ಪರೀಕ್ಷಿಸಿದ್ದಾಯಿತೇ ಹೊರತು ಅವರ ನಿಜವಾದ ಯೋಗ್ಯತೆಯನ್ನಲ್ಲ. ಇದು ಅಂಡರ್ಲೈನ್ ಮಾಡ್ಕೊಳ್ರಿ. ಪಾಂಡಿತ್ಯನೇ ಬೇರೆ, ಆಧ್ಯಾತ್ಮದಲ್ಲಿನ ಪ್ರಗತಿಯನ್ನು ಕೊಡ್ತಕ್ಕಂಥ ಸಾಮರ್ಥ್ಯವೇ ಬೇರೆ. ನಿಜವಾಗಿ ಜನರು ಅವರ ಪಾಂಡಿತ್ಯವನ್ನು ಪರೀಕ್ಷಿಸಿದಂತಾಯಿತೇ ಹೊರತು ಅವರ ನಿಜವಾದ ಯೋಗ್ಯತೆಯನ್ನಲ್ಲ. ಮನುಷ್ಯನನ್ನು ಯೋಗಿಯನ್ನಾಗಿ, ಸಂತನನ್ನಾಗಿ ಮಾಡುವುದು ಕೇವಲ ಸಾಕ್ಷಾತ್ಕಾರವೇ ಹೊರತು ವಿದ್ವತ್ ಅಲ್ಲ ಎಂಬುದನ್ನು ಲಕ್ಷ್ಯದಲ್ಲಿ ಇಡತಕ್ಕದ್ದು. ಮನುಷ್ಯನನ್ನು ಯೋಗಿಯನ್ನಾಗಿ ಅಥವಾ ಸಂತನನ್ನಾಗಿ ಮಾಡುವುದು ಸಾಕ್ಷಾತ್ಕಾರವೇ ಹೊರತು ವಿದ್ವತ್ ಅಲ್ಲ. ತನ್ನ ಹೊರಗಣ ಸ್ವರೂಪದಿಂದಾಗಲಿ ಪಾಂಡಿತ್ಯ ವಾಕ್ಪಟುತ್ವದಿಂದಾಗಲಿ ನಿಮ್ಮನ್ನು ಪ್ರಭಾವಿತಗೊಳಿಸಿದವನ ಆಧ್ಯಾತ್ಮಿಕ ಸಿದ್ಧಿಯು ತೀರಾ ಕೆಳಮಟ್ಟದಲ್ಲಿರಬಹುದು. ಆದುದರಿಂದ ವಿದ್ವತ್ತೆಯು ನಿಜವಾದ ಮಹಾತ್ಮನ ಇಲ್ಲವೇ ಯೋಗಿಯ ಓರೆಗಲ್ಲಾಗಲಾರದು. ನೀವು ವಿದ್ವತ್ತು ಅಥವಾ ಪಾಂಡಿತ್ಯನ ಪರೀಕ್ಷೆ ಮಾಡಿದ್ರೆ ಅದು ಮನಸ್ಸಿನ ಸ್ತರದ ಪರೀಕ್ಷೆ ಆಯಿತು. ಆತ್ಮದ ಪರೀಕ್ಷೆ ಅಂತಂದ್ರೆ ಸಾಕ್ಷಾತ್ಕಾರದ ಕುರುಗಳನ್ನು ನೋಡಬೇಕಾಗುತ್ತೆ. ಅದರಂತೆಯೇ ಚಮತ್ಕಾರಗಳಾಗಲಿ ಅಸಾಮಾನ್ಯ ವರ್ತನೆಗಳಾಗಲಿ ಗುರುವಿನ ನಿಜವಾದ ಪ್ರಮಾಣವಾಗಿರದೆ ಸಾಕ್ಷಾತ್ಕಾರದ ಮಾರ್ಗದಲ್ಲಿ ಆತನ ಪ್ರಾಯೋಗಿಕ ಸಿದ್ಧಿಗಳೇ ಆತನ ಯೋಗ್ಯತೆಯ ಅಳತೆಗೋಲಾಗಿದೆ. ಅಂಡರ್ಲೈನ್ ಮಾಡ್ಕೊಳ್ರಿ. ಸಾಕ್ಷಾತ್ಕಾರದ ಮಾರ್ಗದಲ್ಲಿ ಆತನ ಪ್ರಾಯೋಗಿಕ ಸಿದ್ಧಿಗಳೇ ಆತನ ಯೋಗ್ಯತೆಗೆ ಅಳತೆಗೋಲಾಗಿದೆ. ಈಗ ಮಹಾತ್ಮ ಶಬ್ದಕ್ಕೆ ಕೊಡಲಾಗುವ ದೊಡ್ಡ ವ್ಯಕ್ತಿ ಎಂಬ ಸಾಮಾನ್ಯ ಅರ್ಥವು ನನಗೆ ರುಚಿಸುವುದಿಲ್ಲ. ಈಗ ಮಹಾತ್ಮ ಎಂದರೆ ಏನು, ಬಾಬುಜಿ ಅವ್ರು ಏನ್ ಬರ್ದಿರಿ ಅಂತ ಪ್ರಶ್ನೆ ಬರುತ್ತೆ. ಇವಾಗ ಇಲ್ಲಿ ಏನ್ ಓದ್ತೀವಲ್ಲ ಅದನ್ನ ಉತ್ತರ ಬರಿಬೇಕಾಗುತ್ತೆ. ಮಹಾತ್ಮನೆಂದರೆ ಅತಿ ಕ್ಷುದ್ರ ಅಥವಾ ಹೆಚ್ಚು ಕಡಿಮೆ ಉಪೇಕ್ಷಿತ ಜೀವಿ ಎಂದು, ಅಹಂಕಾರದ ಇಲ್ಲವೇ ಘನತೆಯ ಎಲ್ಲ ಭಾವನೆಗಳಿಂದ ದೂರನಾಗಿರುವನೆಂದು, ಯಾವಾಗಲೂ ಪೂರ್ಣ ಆತ್ಮ ನಿರಸನದ ಸ್ಥಿತಿಯಲ್ಲಿ ಇರುವವನೆಂದು ನಾನು ವ್ಯಾಖ್ಯೆ ಮಾಡುವೆನು. ನೋಡ್ರಿ, 3 ಹೇಳ್ತಾ ಇದ್ದಾರೆ. ಅತಿ ಕ್ಷುದ್ರ ಅಥವಾ ಅತಿ ಹೆಚ್ಚು ಕಡಿಮೆ ಉಪೇಕ್ಷಿತ ಜೀವಿ ಮೊದಲನೇದು. ಅಹಂಕಾರ ಇಲ್ಲವೇ ಘನತೆಯ ಎಲ್ಲಾ ಭಾವನೆಗಳಿಂದ ದೂರನಾದವನು ಎರಡನೇದು. ಮೂರನೇದು ಯಾವಾಗಲೂ ಪೂರ್ಣ ಆತ್ಮ ನಿರಸನದ ಸ್ಥಿತಿಯಲ್ಲಿ ಇರುವವನೆಂದು ನಾನು ವ್ಯಾಖ್ಯಾನ ಮಾಡುವವನು. 3 ಕ್ರೈಟೀರಿಯಾ ಕೊಟ್ಟಿದ್ದಾರೆ ನೋಡ್ರಿ. ಜ್ಞಾನವು ಸಾಕ್ಷಾತ್ಕಾರದ ಪೂರ್ವ ಪೀಠಿಕೆಯಾಗಿದ್ದು ಅದು ಅತ್ಯಗತ್ಯವೆಂದು ಕೆಲವರು ಅಭಿಪ್ರಾಯ ಪಡುವರು. ನಾನು ಅದನ್ನು ಒಪ್ಪುವುದಿಲ್ಲ. ಏಕೆಂದರೆ ಜ್ಞಾನವು ಬೌದ್ಧಿಕ ಸಿದ್ಧಿ ಆಗಿದ್ದರೆ ಸಾಕ್ಷಾತ್ಕಾರವು ಆತ್ಮದ ಜಾಗೃತಿ ಆಗಿದೆ. ಅದು ಅಂಡರ್ಲೈನ್ ಮಾಡ್ಕೊಡ್ರಿ, ಅದು ಪ್ರಶ್ನೆ ಬರುತ್ತೆ ನಿಮಗೆ. ಜ್ಞಾನವು ಬೌದ್ಧಿಕ ಸಿದ್ಧಿಯಾಗಿದ್ದರೆ ಸಾಕ್ಷಾತ್ಕಾರವು ಆತ್ಮದ ಜಾಗೃತಿ ಆಗಿದೆ. ಆದುದರಿಂದ ಅದು ಬುದ್ಧಿಯ ವಲಯವನ್ನು ಮೀರುವುದು. ಆಧ್ಯಾತ್ಮಶಾಸ್ತ್ರ ವಿಷಯಕ ಗ್ರಂಥಗಳಲ್ಲಿ ನಾವು ಬೇರೆ ಬೇರೆ ಆಧ್ಯಾತ್ಮಿಕ ಮಜಲುಗಳಲ್ಲಿ ವರ್ಣಿಸಲಾದ ಮಾನಸಿಕ ಸ್ಥಿತಿಗಳನ್ನು ಕುರಿತು ಓದಿ ತಿಳಿದುಕೊಳ್ಳುವೆವಾದರೂ ಅವುಗಳ ಪ್ರಾಪ್ತಿಯ ವಿಷಯದಲ್ಲಿ ನಾವು ಬಹಳ ದೂರದಲ್ಲಿದ್ದೇವೆ. ಆ ಸ್ಥಿತಿಗಳ ಬಗೆಗೆ ನಾವು ಜನರೆದುರು ಮಾತನಾಡಬಹುದು, ಅವುಗಳ ಪರವಾಗಿ ಇಲ್ಲವೇ ವಿರುದ್ಧವಾಗಿ ವಾದ ಹೂಡಿ ಪಾಂಡಿತ್ಯದಲ್ಲಿ ನಮ್ಮ ಶ್ರೇಷ್ಠತೆಯನ್ನು ಸ್ಥಾಪಿಸಬಹುದು. ಆದರೂ ನಾವು ಆಂತರಿಕವಾಗಿ ಆ ಸ್ಥಿತಿಗಳ ಬಗ್ಗೆ ಆಜ್ಞರಾಗಿಯೇ ಇರುವೆವು. ನಾವು ಭಾಷಣಗಳಿಗೆ ಹೋಗಿ ಗೀತೆ ಉಪದೇಶವನ್ನು ಕೇಳುವೆವು. ದಿನಾಲೂ ಬಿಡದೆ ಗೀತೆಯ ಸ್ವಲ್ಪ ಭಾಗವನ್ನು ಪಠನ ಮಾಡುವೆವು. ಅದರ ಮೇಲೆ ದೊಡ್ಡ ದೊಡ್ಡ ಪಂಡಿತರು ಬರೆದ ಭಾಷ್ಯಗಳನ್ನು ಓದುವೆವು. ಆದರೆ ನಮ್ಮ ಮೇಲೆ ಪ್ರತ್ಯಕ್ಷವಾಗಿ ಅದರಿಂದ ಯಾವ ಪರಿಣಾಮವಾಗಿದೆ? ಅದರಲ್ಲಿ ವರ್ಣಿಸಲಾದ ಸ್ಥಿತಿಗಳಲ್ಲಿ ಒಂದನ್ನಾದರೂ ಪಡೆಯಲು ನಮ್ಮಲ್ಲಿ ಯಾರಿಗಾದರೂ ಎಂದಾದರೂ ಸಾಧ್ಯವಾಗಿದೆಯೇ? ಜನರು ಜಗತ್ತು ಮಿಥ್ಯ, ಜೀವವು ಬ್ರಹ್ಮ ಎಂದು ಮುಂತಾಗಿ ಉಚ್ಚರಿಸಬಹುದು. ಆದರೆ ತಾವು ಮಾತನಾಡುವ ಶಬ್ದಗಳ ಬಗ್ಗೆ ಆಂತರ್ಯದಲ್ಲಿ ಅರಿವು ಇರುವುದಿಲ್ಲ. ಶ್ರೀಕೃಷ್ಣನಿಂದ ಉಪದೇಶಿತವಾದ ಉಪದೇಶವನ್ನು ಕೇಳಿದ ಮೇಲೆ ಅರ್ಜುನನು ಅನುಷ್ಠಾನ ಮಾಡಿದಂತೆ
ಯಾರಿಗೂ ಗೀತೆಯಲ್ಲಿ ವಿವರಿಸಲಾದ ಸ್ಥಿತಿಗಳನ್ನು ಬೆಳೆಸಿಕೊಳ್ಳಲು ಸಾಧ್ಯವಾಗಿಲ್ಲ. ಗೀತೆಯು ಈಗಿರುವ ರೂಪದಲ್ಲಿ ನಿಜವಾಗಿಯೂ ಭಾರತ ಯುದ್ಧದ ದಿನ ಶ್ರೀಕೃಷ್ಣನು ಅರ್ಜುನನಿಗೆ ಮಾಡಿದ ಉಪದೇಶಕ್ಕೆ ವ್ಯಾಖ್ಯಾನವಾಗಿದೆ. ಸೊ ಬರೀ 6-7 ಶ್ಲೋಕ ಅಷ್ಟೇ ಹೇಳಿತು ಅಂತ ಹೇಳ್ತಾರಲ್ವಾ. ಮೊನ್ನೆಲ್ಲ ಅವ್ರು ಹಾಡಿದಾರಲ್ವಾ, ಎಷ್ಟು ಶ್ಲೋಕ ಹಾಡಿದ್ರು? 10 ಸರ್. 10 ಅಂತ ಅನೌನ್ಸ್ ಮಾಡಿದ್ರು. 6 ಶ್ಲೋಕ ಹಾಡಿದ್ದು. 6 ಎಕ್ಸಾಕ್ಟ್ಲಿ. ಸೊ 10 ಅಂತ ಅವ್ರು ಅನೌನ್ಸ್ ಮಾಡಿದ್ರು. ಆಕ್ಚುಲಿ ತಪ್ಪಾಗಿ ಅದೇನಾಗಿದೆ ಅಂದ್ರೆ ಒಂದೇ ಶ್ಲೋಕದಲ್ಲಿ 2 ಲೈನ್ ಇತ್ತು ಅಂತಂದ್ರೆ ಅದು 2 ಸಪರೇಟ್ ಆಗಿ ತಗೊಂಡ್ರೆ ಅದು 10 ಅಂತ ಆಯ್ತು ಅಷ್ಟೇ. ಸರಿ. ಬಟ್ ಆಕ್ಚುಲಿ ಅದನ್ನ ನೋಡಿದಾಗ 6 ಶ್ಲೋಕ ಹೇಳಿದ್ದು ಕೃಷ್ಣ ಅರ್ಜುನನಿಗೆ. ಇವಾಗ ಗೀತೆಯಲ್ಲಿ ಎಷ್ಟು ಶ್ಲೋಕ ಇದೆ? 700 ಚಿಲ್ಲರೆ ಇದೆ, 758 ಏನೋ ಇದೆ. 6 ಶ್ಲೋಕ ಹೇಳಿದಲ್ಲಿ ಇವಾಗ 758 ಶ್ಲೋಕನೂ ಎಷ್ಟೋ ಇರೋದು ಎಲ್ಲಿದೆ? ಅದಕ್ಕೆ ಬಾಬೂಜಿಯವರು ಏನ್ ಬರೀತಾ ಇದ್ದಾರೆ, ಗೀತೆಯು ಈಗಿರುವ ರೂಪದಲ್ಲಿ ನಿಜವಾಗಿಯೂ ಶ್ರೀಕೃಷ್ಣನು ಅರ್ಜುನನಿಗೆ ಮಾಡಿದ ಉಪದೇಶಕ್ಕೆ ವ್ಯಾಖ್ಯಾನವಾಗಿದೆ. ಅದನ್ನು ಯಾರು ಎಲಾಬರೇಟ್ ಆಗಿ ಬರ್ದಿದ್ದಾರೆ. ಯಾರು ಬರ್ದಿದ್ದಾರೆ? ಋಷಿಗಳೇ ಬರ್ದಿದ್ದಾರೆ. ಯಾರು? ವೇದವ್ಯಾಸರೇ ಬರ್ದಿದ್ದಾರೆ. ಎಲ್ಲ ಎಕ್ಸ್ಪ್ಯಾಂಡ್ ಮಾಡಿದ್ದಾರೆ. ಸೊ ದಟ್ ನಮಗೆ ಅದನ್ನ ತಿಳ್ಕೊಳ್ಳಿಕ್ಕೆ, ಗ್ರಹಿಸಲಿಕ್ಕೆ ಸಾಧ್ಯವಾಗಲಿ ಅಂತ ಬಿಡಿಸಿ 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 ಬರೆದಿದ್ದಾರೆ. ತಾನು ಬಾಯಿಂದ ಮಾತನಾಡಿ ತಿಳಿಸಿದ ಸ್ಥಿತಿಗಳನ್ನು ಶ್ರೀಕೃಷ್ಣನು ಅರ್ಜುನನಿಗೆ ಸಾಕ್ಷಾತ್ತಾಗಿ ಕರುಣಿಸಿದ್ದನು. ಅದರ ಪರಿಣಾಮವಾಗಿ ಅರ್ಜುನನಿಗೆ ಒಳಗೂ ಹೊರಗೂ ಎಲ್ಲ ಕಡೆಗೂ ಶಬ್ದಶಃ ಆಯಾ ಸ್ಥಿತಿಗಳ ಅನುಭವವಾಯಿತು. ಹೀಗೆ ಆತನು ಕೇಳಿದ ಪ್ರತಿಯೊಂದು ಶಬ್ದವು ಆತನ ಹೃದಯದಲ್ಲಿ ನೇರವಾಗಿ ಪ್ರವೇಶಿಸಿ ಸ್ಥಿರವಾದ ಪರಿಣಾಮವನ್ನು ಉಂಟು ಮಾಡಿತು. ಗೀತೆಯ ಆಧುನಿಕ ಉಪದೇಶಕರು ಮತ್ತು ಪ್ರಚಾರಕರು ಇಷ್ಟ ಪರಿಣಾಮಗಳನ್ನು ಶ್ರೋತೃಗಳ ಮನಸ್ಸಿನ ಮೇಲೆ ಮೂಡಿಸಲು ವಿಫಲರಾಗುವ ಕಾರಣವೆಂದರೆ ಆಯಾ ಸ್ಥಿತಿಗಳನ್ನು ಅವರಲ್ಲಿ ಸಂಚಲನಗೊಳಿಸಲು ಅವರಿಗೆ ಸಾಮರ್ಥ್ಯವಿಲ್ಲದಿರುವುದು. ಇದು ಅಂಡರ್ಲೈನ್ ಮಾಡ್ಕೊಳ್ರಿ. ಎಲ್ಲರೂ ಗೀತೆ ಬಗ್ಗೆ ಮಾತಾಡ್ತಾರೆ, ಆ ಸ್ಥಿತಿನ ಯಾಕೆ ಕೊಡ್ಲಿಕ್ಕೆ ಆಗಲ್ಲ ಅಂತಂದ್ರೆ ಅವ್ರು ಯಾರಿಗೂ ಆ ಸ್ಥಿತಿಯನ್ನ ತಾವೇ ಅನುಭವಿಸಿಲ್ಲ, ಅದನ್ನ ಹ್ಯಾಕ್ ಕೊಡ್ಬೇಕು ಅಂತಲೂ ಗೊತ್ತಿಲ್ಲ. ಎರಡೂ ಇಲ್ಲದೆ ಇದ್ದಾಗ ಯಾರ್ಯಾರೆಲ್ಲ ಅದ್ರ ಬಗ್ಗೆ ಎಲ್ಲ ಕೇಳ್ಕೊಳ್ತಾರಲ್ವ, ಕೇಳಿದ್ರು ಕೂಡ ಅವ್ರಿಗೆ ಅದರದ್ದು ಯಾವುದೇ ಪರಿಣಾಮ ಆಗಲ್ಲ. ಸೊ ಎರಡಾಯ್ತು. ಮೊದಲು ಸ್ಥಿತಿ ನಮ್ಗೆ ಅನುಭವಕ್ಕೆ ಬರಬೇಕು, ತದನಂತರ ಆ ಸ್ಥಿತಿಯನ್ನ ಮತ್ತೊಬ್ಬರಿಗೆ ದಾರಿ ಎರೆಯುವಂತ ದಾರಿ ನಮಗೆ ಗೊತ್ತಿರಬೇಕು, ಮಾರ್ಗ ಗೊತ್ತಿರಬೇಕು. ಇದು ಎರಡೂ ಇದ್ದಾಗ ಯಾರು ನಮ್ಮ ಎದುರುಗಡೆ ಕೂತ್ಕೊಂಡು ನಾವು ಹೇಳ್ತಕ್ಕಂಥ ಮಾತನ್ನ ಕೇಳ್ತಾರಲ್ವಾ, ಅವ್ರಿಗೆ ಆ ಸ್ಥಿತಿ ಪ್ರಕಟ ಆಗತ್ತೆ. ಎರಡೂ ಇದ್ದಾಗ ಮಾತ್ರ. ಕೆಲವು ಸತಿ ಹಿಂಗಾಗತ್ತೆ, ಅವ್ರಿಗೆ ಸ್ಥಿತಿ ಅನುಭವ ಆಗಿರುತ್ತೆ, ಆದ್ರೆ ಅದನ್ನು ಕೊಡ್ತಕ್ಕಂಥ ಮಾರ್ಗ ಗೊತ್ತಿರಲ್ಲ. ಮಾರ್ಗ ಗೊತ್ತಿಲ್ಲದಿದ್ರು ಕೂಡ ಅವ್ರ ಸ್ಥಿತಿ ಅನುಭವ ಆಗಿದ್ರು ಕೂಡ ಏನೋ ಒಂದಿಷ್ಟು ಹೃದಯಕ್ಕೆ ಪರಿಣಾಮ ಬೀರುತ್ತೆ. ಬಟ್ ಆ ಸ್ಥಿತಿಯ ಪೂರ್ಣ ಪರಿಣಾಮದ ಅನುಭವ ಶ್ರೋತೃಗಳಿಗೆ ಆಗಲ್ಲ. ಶ್ರೋತೃ ಅಂದ್ರೆ ಕೇಳುವರು, ಯಾರನ್ನು ಮಾತಾಡೋದನ್ನು ಕೇಳಿಸ್ಕೊಳ್ತಾರಲ್ಲ ಅವ್ರನ್ನ ಶ್ರೋತೃ ಅಂತ ಕರಿತೀವಿ. ಅವ್ರಿಗೆ ಆ ಸ್ಥಿತಿ ಅನುಭವ ಆಗಲ್ಲ. ಸೊ ಅಲ್ಲಿಗೆ ಒಂದು ಸ್ಥಿತಿಯನ್ನು ಕೊಡ್ಬೇಕಾದ್ರೆ ಎರಡು ಬೇಕು. ಒಂದು, ನಮಗೆ ಅದರ ಅನುಭವ ಆಗಿರ್ಬೇಕು. ಎರಡನೇದು, ಅದನ್ನು ಕೊಡ್ತಕ್ಕಂಥ ಮಾರ್ಗ ಅಥವಾ ಉಪಾಯ ನಮ್ಗೆ ಗೊತ್ತಿರ್ಬೇಕು. ಇದು ಎರಡು ಆದಾಗ ನಾವು ಶ್ರೋತೃಗಳಿಗೆ ಆ ಸ್ಥಿತಿಯನ್ನ ಕೊಡಬಹುದು. ಹೀಗೆ ಆತನು ಕೇಳಿದ ಪ್ರತಿಯೊಂದು ಶಬ್ದವು ಆತನ ಹೃದಯದಲ್ಲಿ ನೇರವಾಗಿ ಪ್ರವೇಶಿಸಿ ಸ್ಥಿರವಾಗಿ ಪರಿಣಾಮವನ್ನು ಉಂಟು ಮಾಡಿತು. ಗೀತೆಯ ಆಧುನಿಕ ಉಪದೇಶಕರು ಮತ್ತು ಪ್ರಚಾರಕರು ಇಷ್ಟ ಪರಿಣಾಮವನ್ನು ಶ್ರೋತೃಗಳ ಮನಸ್ಸಿನ ಮೇಲೆ ಮೂಡಿಸಲು ವಿಫಲರಾಗುವ ಕಾರಣವೆಂದರೆ ಆಯಾ ಸ್ಥಿತಿಗಳನ್ನು ಅವರಲ್ಲಿ ಸಂಚರಣಗೊಳಿಸಲು ಅವರಿಗೆ ಸಾಮರ್ಥ್ಯವಿಲ್ಲದಿರುವುದು. ಸಂಚರಣಗೊಳಿಸುವುದು ಅಂದ್ರೆ ವಿಕಾಸಗೊಳಿಸುವುದು, ಆ ಸ್ಥಿತಿಯನ್ನು ಅವರಲ್ಲಿ ಪ್ರಕಟಪಡಿಸೋದು, ಅದನ್ನ ಸಂಚರಣಗೊಳಿಸುವುದು ಅಂತ ಹೇಳ್ತಾರೆ. ನಿಜವಾಗಿ ಗೀತೆಯಲ್ಲಿ ಚರ್ಚಿಸಲಾದ ಅನೇಕ ಸ್ಥಿತಿಗಳು ಮನುಷ್ಯನು ಆಧ್ಯಾತ್ಮ ಪದ್ಧತಿಯಲ್ಲಿ ದಾಟುವ ವಿವಿಧ ಹಂತಗಳಾಗಿವೆ. ಅವು ಒಳಗಿನಿಂದ ತಾವಾಗಿಯೇ ಬೆಳೆದು ಬರುತ್ತವೆ. ಇದು ಅಂಡರ್ಲೈನ್ ಮಾಡ್ಕೊಳ್ರಿ. ಒಳಗಿನಿಂದ ತಾವಾಗಿಯೇ ಬೆಳೆದು ಬರುತ್ತವೆ. ನಾವು ಆಧ್ಯಾತ್ಮಿಕ ಅಭ್ಯಾಸ ಮಾಡ್ತಾ ಮಾಡ್ತಾ ಒಳಗಿನಿಂದ ತಾನಾಗೆ ಅದು ಪ್ರಕಟ ಆಗ್ಬೇಕು. ನಮ್ಮ ಅಭ್ಯಾಸದ ಫಲವಾಗಿ ಅದನ್ನ ಹೊರಗಡೆಯಿಂದ ನಾವು ಅದನ್ನ ಕೃತಕವಾಗಿ ನಮ್ಮ ಮೇಲೆ ನಾವು ಹೇರ್ಕೊಳ್ಳಿಕ್ಕೆ ಆಗಲ್ಲ. ಒಳಗಿನಿಂದ ತಾನಾಗೆ ಪ್ರಕಟ ಆಗ್ಬೇಕು. ಅವು ಒಳಗಿನಿಂದ ತಾವಾಗಿಯೇ ಬೆಳೆದು ಬರುತ್ತವೆ. ಯಾವುದಾದರೂ ಒಂದು ಮನಸ್ಥಿತಿಯನ್ನು ಅಕಾಲದಲ್ಲಿ ಹೊಂದಲು ಕೈಗೊಳ್ಳಲಾಗುವ ನಿಯಮನಿಷ್ಠ ಸಾಧನವು ನಮ್ಮ ಪ್ರಗತಿಗೆ ಬಾಧಕವಾದ ಆಂತರಿಕ ಜಡತೆಯನ್ನು ಹೆಚ್ಚಿಸುವುದು. ಸರಿನಾ? ಒಂದು ಸಿಂಪಲ್ ಎಕ್ಸಾಂಪಲ್. 6ನೇ ಕ್ಲಾಸಲ್ಲಿ ಇದ್ದಾರೆ, ಮಗುಗೆ 9ನೇ ಕ್ಲಾಸಲ್ಲಿ ಪುಸ್ತಕ ಓದಬೇಕು ಅಂತ ಅನಿಸುತ್ತೆ. 6ನೇ ಕ್ಲಾಸೇ ಇನ್ನೂ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇಲ್ಲ ಮಗುಗೆ. 9ನೇ ಕ್ಲಾಸಿಗೆ ಹೋಯ್ತು, 9ನೇ ಕ್ಲಾಸ್ ಪುಸ್ತಕ ತಗೊಂಬಂತು. 9ನೇ ಕ್ಲಾಸ್ ಪುಸ್ತಕನ ತಿರುವಾಗ್ತು, ಓದ್ತು.
ಏನೂ ಹೋಗಲ್ಲ ತಲೆಗೆ. ಏನು ಹೋಗಿದ್ರೆ ತಲೆ ಭಾರ ಆಗ್ಲಿಕ್ಕೆ ಶುರು ಆಯ್ತು. ತಲೆ ಭಾರ ಶುರು ಆಯ್ತು ಅಂತಂದ್ರೆ ಜಡತೆ ಶುರು ಆಯ್ತು ಅಂತ, ಅಂದ್ರೆ ಗ್ರಹಿಸ್ಕೊಳ್ಳಿಕ್ಕೆ ಸಾಧ್ಯವಾಗಿಲ್ಲ ಅಂತ. ಆಕ್ಚುಲಿ ಅದನ್ನು ಗ್ರಹಿಸ್ಕೊಳ್ಳುವಂತ ಸಾಮರ್ಥ್ಯ ಇದ್ದಿದ್ರೆ ಆ ಒಂದು ತಲೆನೋವಾಗ್ಲಿ ತಲೆ ಭಾರ ಆಗ್ಲಿ ಆ ಇರುಸು ಮುರುಸಾಗ್ಲಿ ಇರ್ತಿರ್ಲಿಲ್ಲ. ಯಾವಾಗ ಅದಕ್ಕೆ ಗ್ರಹಿಕೆ ಆಗಲ್ವೋ, ಅರ್ಥ ಗ್ರಹಿಕೆ ಆಗಲ್ವೋ, ಅದಕ್ಕೆ ತಲೆನೋವು ಅಥವಾ ತಲೆ ಭಾರ ಬರ್ಲಿಕ್ಕೆ ಶುರು ಆಗುತ್ತೆ. ಇದು ಆಗ್ತಕ್ಕಂಥದ್ದು. ಅದಕ್ಕೆ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಯಾವುದಾದ್ರೂ ಮನಸ್ಥಿತಿಯನ್ನು ಅಕಾಲದಲ್ಲಿ, ಅಂದ್ರೆ ಇನ್ನು ನಾವು ಒಳಗಡೆ ರೆಡಿ ಆಗ್ದಿರ ಅಕಾಲದಲ್ಲಿ ಹೊಂದಲು ಕೈಗೊಳ್ಳಲಾಗುವ ನಿಯಮನಿಷ್ಠ ಸಾಧನವು ನಮ್ಮ ಪ್ರಗತಿಗೆ ಬಾಧಕವಾದ ಆಂತರಿಕ ಜಡತೆಯನ್ನು ಹೆಚ್ಚಿಸುವುದು. ಹಾಗಾಗಿ ಯಾವ್ಯಾವ ಕಂಡೀಷನ್ ಯಾವ್ಯಾವಾಗ ನಮಗೆ ಬರಬೇಕೋ ಅದು ಬರೋವರೆಗೂ ಕಾಯ್ಬೇಕು. ನಾವು ತೀರಾ ಆತರ ಪಟ್ಟು ನಂಗೆ ಆಗ ಆ ಕಂಡೀಷನ್ ಬೇಕು, ಈ ಕಂಡೀಷನ್ ಬೇಕು ಅಂತ ಗಲಾಟೆ ಮಾಡ್ಕೊಳ್ಳಿಕ್ಕೆ ಹೋಗ್ಬಾರ್ದು. ಆಂತರಿಕವಾಗಿ ಒಳಗಡೆಯಿಂದ ಬರ್ತಿರ್ತಕ್ಕಂಥ ಕಂಡೀಷನ್ನ ನಾವು ಪೂಜ್ಯ ಭಾವನೆಯಿಂದ, ಕೃತಜ್ಞತಾ ಭಾವನೆಯಿಂದ ಸ್ವೀಕಾರ ಮಾಡಬೇಕು. ಇದು ನಮ್ಮ ಕೆಲಸ. ಅಕಾಲದಲ್ಲಿ ಯಾವುದನ್ನು ಗಳಿಸ್ಕೊಳ್ಳಿಕ್ಕೆ ಹೋಗ್ಬಾರ್ದು. ಎಲ್ಲವೂ ಸಕಾಲದಲ್ಲಿ ಬರಬೇಕು. ಅಕಾಲದಲ್ಲಿ ಬಂತು ಅಂತಂದ್ರೆ ತೊಂದರೆ ಆಗುತ್ತೆ. ಈಗ ಅಕಾಲದಲ್ಲಿ ಮಳೆ ಬಂತು ಅಂದ್ರೆ ಬೆಳೆ ಎಲ್ಲ ನಾಶ ಆಗುತ್ತೆ. ಅದೇ ಸಕಾಲದಲ್ಲಿ ಮಳೆ ಬಂತು ಅಂತಂದ್ರೆ ಬೆಳವಣಿಗೆಗೆ ಸಹಾಯ ಆಗುತ್ತೆ ಅಲ್ವಾ? ಅದಕ್ಕೆ ನಾವು ಎಲ್ಲದಕ್ಕೂ ಒಂದು ಟೈಮ್ ಇದೆ ಅಂತ ಹೇಳ್ತೀವಿ. ಕಾಲ ಅಂತಂದ್ರೆ ಅಲ್ಲಿ ಟೈಮ್. ಅಕಾಲಿಕವಾಗಿ ಬಂತು ಅಂತಂದ್ರೆ ತೊಂದರೆ ಆಗುತ್ತೆ, ಸಕಾಲವಾಗಿ ಬಂತು ಅಂತಂದ್ರೆ ನಮಗೆ ನಮ್ಮ ಪ್ರಗತಿಗೆ ಅದು ಪೂರಕವಾಗುತ್ತೆ. ನಮಗೆ ಧಾರ್ಮಿಕ ತತ್ವಗಳ ಸಾಮಂಜಸ್ಯವನ್ನು ತಿಳಿಸುವವನಾಗಲಿ ಕರ್ತವ್ಯಗಳನ್ನು ಹೇಳಿಕೊಡುವವನಾಗಲಿ ನಿಜವಾದ ಗುರು ಎನಿಸಲಾರನು. ಪ್ರಾಯಶಃ ನಮ್ಮಲ್ಲಿ ಪ್ರತಿಯೊಬ್ಬನು ಆ ವಿಷಯದಲ್ಲಿ ಸಾಕಷ್ಟು ತಿಳಿದವನಾಗಿದ್ದೇವೆ. ನಾವು ಗುರುವಿನಿಂದ ಅಪೇಕ್ಷಿಸುವ ಸಂಗತಿ ಎಂದರೆ ನಮ್ಮ ಆತ್ಮದ ಜಾಗೃತಿ ಮತ್ತು ಸಾಕ್ಷಾತ್ಕಾರದ ಮಾರ್ಗದಲ್ಲಿ ಆತನ ನೇರವಾದಂತ ಸಹಾಯ. ಗುರುವಿನಿಂದ ನಮ್ಗೆ ಆಗ್ಬೇಕಾಗಿರೋ ಕೆಲಸ ಏನಪ್ಪಾ ಅಂತಂದ್ರೆ ಎರಡು: ಆತ್ಮದ ಜಾಗೃತಿ ಆಗ್ಬೇಕು, ಮತ್ತೆ ಸಾಕ್ಷಾತ್ಕಾರದ ಮಾರ್ಗದಲ್ಲಿ ಆತನ ನೇರವಾದಂತ ಸಹಾಯ ನಮಗೆ ಬೇಕು. ಈ ಎರಡು ಕೆಲಸ ಆಗ್ಬೇಕು ಗುರುವಿನಿಂದ. ಅವನ್ನ ನಾವು ಗುರು ಅಂತ ತಗೋಬಹುದು. ನಾವು ಯಶಸ್ಸನ್ನು ಹೊಂದಬೇಕಾಗಿದ್ದರೆ ಇಂಥ ಮನುಷ್ಯನನ್ನೇ ಹುಡುಕಬೇಕು. ಆದುದರಿಂದ ನಾವು ನಮ್ಮ ಆಧ್ಯಾತ್ಮಿಕ ಮಾರ್ಗದರ್ಶಿಯನ್ನು ಪರೀಕ್ಷಿಸುವಾಗ ಸಾಕ್ಷಾತ್ಕಾರದ ಕ್ಷೇತ್ರದಲ್ಲಿ ಆತನ ಪ್ರಾಯೋಗಿಕ ಸಿದ್ಧಿಯನ್ನು ಗಮನಿಸಬೇಕೇ ಹೊರತು ಪಾಂಡಿತ್ಯ ಚಮತ್ಕಾರಗಳನ್ನು ಅಲ್ಲವೆಂಬುದು ಸ್ಪಷ್ಟವಿದೆ. ಸೊ ಪಾಂಡಿತ್ಯದಿಂದ ಹೋಗ್ತಾರೆ, ಚಮತ್ಕಾರಗಳು ಯಾರು ತೋರಿಸ್ತಾರೆ ಅವ್ರ ಹಿಂದೆ ಹೋಗ್ತಾರೆ. ಸಾಲು ಜನ ಹೋಗಿರ್ತಾರೆ. ಒಂದು ಚಮತ್ಕಾರ ತೋರಿಸಿದ್ರೆ 1,000 ಜನ ಬರ್ತಾರೆ. ಅದಕ್ಕೆ ಬಾಬಾಜಿ ಕುರಿಗಳಂತ ಹೇಳ್ತಾರೆ. ಕುರಿ ಮಂದೆ ತರ ಹೋಗ್ತಾರೆ. ಅದಕ್ಕೆ ಬಾಬಾಜಿಯವ್ರು ಏನ್ ಬರೀತಾ ಇದ್ದಾರೆ, ಬೇಕಾಗಿರ್ತಕ್ಕಂಥದ್ದು ಪಾಂಡಿತ್ಯವಲ್ಲ, ಚಮತ್ಕಾರ ಮಾಡ್ತಕ್ಕಂಥ ಸಾಮರ್ಥ್ಯವೂ ಅಲ್ಲ. ಬೇಕಾಗಿರ್ತಕ್ಕಂಥದ್ದು ಸಾಕ್ಷಾತ್ಕಾರದ ಕ್ಷೇತ್ರದಲ್ಲಿ ಆತನ ಪ್ರಾಯೋಗಿಕ ಸಿದ್ಧಿಗಳು. ಅದನ್ನ ನಾವು ಗಮನಿಸಬೇಕು. ಸ್ವತಃ ಮುಕ್ತನಾದವನೇ ನಿಮ್ಮನ್ನು ಶಾಶ್ವತ ಬಂಧನದಿಂದ ಮುಕ್ತಿಗೊಳಿಸಬಲ್ಲ. ಸಂಸ್ಕಾರಗಳ ಮಾಯೆಯ ಅಥವಾ ಅಹಂಕಾರದ ಬಂಧನಗಳಿಂದ ನಿಮ್ಮ ಗುರುವು ಮುಕ್ತನಾಗಿರದಿದ್ದರೆ ಅವುಗಳಿಂದ ನಿಮ್ಮನ್ನು ಮುಕ್ತಗೊಳಿಸಲು ಅವನಿಗೆ ಸಾಧ್ಯವಿಲ್ಲ. ನೀವು ಒಂದು ಕಂಬಕ್ಕೆ ಕಟ್ಟಲ್ಪಟ್ಟಿರುವರೆಂದು ಕಲ್ಪಿಸೋಣ. ನಿಮ್ಮ ಗುರುವು ಇನ್ನೊಂದಕ್ಕೆ ಬಂಧಿತನಾದ ಪಕ್ಷದಲ್ಲಿ ಆತನು ನಿಮ್ಮನ್ನು ಬಂಧನದಿಂದ ಬಿಡುಗಡೆ ಮಾಡುವುದಾದರೂ ಹೇಗೆ? ಗುರುನೂ ಕಟ್ಟಾಕಿದರೆ ಕಂಬಕ್ಕೆ ಬಿಡಿಸ್ಕೊಂಡಿಲ್ಲ, ನೀವು ಕಂಬ ಕಟ್ಟಾಕಿದರೆ ನೀವು ಬಿಡಿಸ್ಕೊಳಕ್ ಆಗಿಲ್ಲ. ಗುರು ತನ್ನನ್ನೇ ತಾನು ಬಿಡಿಸ್ಕೊಳ್ಳದೆ ಇದ್ದಾಗ ನಿಮ್ಮನ್ನು ಬಂದು ಕಂಬದಿಂದ ಹೇಗೆ ಬಿಡಿಸ್ಲಿಕ್ಕಾಗತ್ತೆ? ಸಾಧ್ಯವಿಲ್ಲ. ಸ್ವತಃ ತಾನು ಬಿಡುಗಡೆ ಹೊಂದಿದ ಮನುಷ್ಯನು ಮಾತ್ರ ನಿಮ್ಮನ್ನು ಬಂಧನದಿಂದ ಬಿಡಿಸಬಲ್ಲನು. ಈ ಕಾರಣದಿಂದಲೇ ಜನರು ಅನೇಕ ಸಂಗತಿಗಳಲ್ಲಿ ದಾರಿ ತಪ್ಪಿ ಬಹುಶಃ ಆತ್ಮ ಪ್ರತಿಷ್ಠೆಯಾಗಲಿ ವೈಯಕ್ತಿಕ ಲಾಭವಾಗಲಿ ಮುಖ್ಯ ಉದ್ದೇಶವಾಗಿ ಉಳ್ಳ ಅಯೋಗ್ಯ ಗುರುಗಳ ಮಾರ್ಗದರ್ಶನಕ್ಕೆ ಒಳಗಾಗಿದ್ದಾರೆ. ಮನಸ್ಸಿನಲ್ಲಿ ಇಂಥ ಉದ್ದೇಶವನ್ನಿಟ್ಟುಕೊಂಡು ಅವರು ಸಾಮಾನ್ಯವಾಗಿ ತಮ್ಮ ಸ್ಥಾನಮಾನಗಳನ್ನು ಕಾಯ್ದುಕೊಳ್ಳಲು ಜನರನ್ನು ವಂಚಿಸುವರು. ತಮಗಿಂತಲೂ ಮುಂದುವರೆದ ಅಥವಾ ಹೆಚ್ಚು ಪ್ರಾವೀಣ್ಯತೆಯನ್ನು ಪಡೆದ ಮತ್ತೊಬ್ಬರ ಶ್ರೇಷ್ಠತೆಯನ್ನು ಒಪ್ಪಿಕೊಳ್ಳಬೇಕೆಂದರೆ ಅವರ ಅಧಿಕಾರ ಅಭಿಮಾನಗಳಿಗೆ ಬಹುಶಃ ಒಂದು ದೊಡ್ಡ ಆಘಾತವೇ ಸರಿ. ಇದು ಕೆಟ್ಟ ತರದ ಸ್ಥೂಲ ಅಹಂಕಾರವಲ್ಲದೆ ಮತ್ತೇನೂ ಅಲ್ಲ. ಇಂಥ ಗುರುವನ್ನು ನೀವು ಆಶ್ರಯಿಸಿದರೆ ನಿಮ್ಮಲ್ಲಿಯೂ ಅದೇ ಸ್ಥೂಲತೆಯ ಲಕ್ಷಣವಾದ ಅಹಂಕಾರವು ಬೆಳೆದು ನಿಮ್ಮ ಆಧ್ಯಾತ್ಮಿಕ ಪ್ರಗತಿಯನ್ನು ತಡೆಗಟ್ಟುವುದು. ಈ ಅನಿಷ್ಟವಿರುವವರಿಗೆ ಶಾಶ್ವತ ಮುಕ್ತಿಯು ಸಾಧ್ಯವಾಗುವುದಿಲ್ಲ. ವಸ್ತುತಃ ಆಧ್ಯಾತ್ಮಿಕತೆಯು ಮನಸ್ಸಿನ ಅತಿ ಸೂಕ್ಷ್ಮವಾದಂಥ ಸ್ಥಿತಿಯಾಗಿದ್ದು ಉಳಿದಿದ್ದೆಲ್ಲವೂ ಅದಕ್ಕಿಂತ ಸ್ಥೂಲವಾಗಿ ಕಾಣುವುದು. ಅಂಡರ್ಲೈನ್ ಮಾಡಿಕೊಂಡ್ರೆ ಇದನ್ನು. ವಸ್ತುತಃ ಆಧ್ಯಾತ್ಮಿಕತೆಯು ಮನಸ್ಸಿನ ಅತಿ ಸೂಕ್ಷ್ಮವಾದಂಥ ಸ್ಥಿತಿಯಾಗಿದ್ದು ಉಳಿದವೆಲ್ಲವೂ ಅದಕ್ಕೆ ಹೋಲಿಸಿದರೆ
ಸ್ಥೂಲವಾಗಿಯೇ ಕಾಣುವುದು. ಆಧ್ಯಾತ್ಮ ಅಂತಂದ್ರೆ ಸೂಕ್ಷ್ಮಾತಿ ಸೂಕ್ಷ್ಮತೆ ಎಡೆಗೆ ನಮ್ಮ ಪ್ರಯಾಣನ ನಾವು ಆಧ್ಯಾತ್ಮ ಅಂತ ಕರಿತೀವಿ. ಇಷ್ಟೇ ನಮ್ಮ ಇಡೀ ಸಹಜ ಮಾರ್ಗದಲ್ಲಿ ಅತ್ಯಂತ ಮೂಲ ತತ್ವ ಅಂತಂದ್ರೆ ಇದೊಂದೇ ತತ್ವ. ಏನ್ ತತ್ವ? ಸ್ಥೂಲದಿಂದ ಸೂಕ್ಷ್ಮತೆ ಎಡೆ ಹೋಗ್ಬೇಕು. ಇಷ್ಟೇ ಆಗ್ಬೇಕಾಗುತ್ತೆ. ಕಡೆಗೆ ಹೋದಾಗ ಸೂಕ್ಷ್ಮಾತಿ ಸೂಕ್ಷ್ಮದ ಸ್ತರಕ್ಕೆ ಹೋಗ್ತೀವಿ. ಅದನ್ನ ನಾವು ಭಗವಂತನ ಸ್ಥಿತಿ ಅಂತ ಕರಿತೀವಿ. ಸೂಕ್ಷ್ಮಾತಿ ಸೂಕ್ಷ್ಮದ ಸ್ಥಿತಿ. ಯಾವ ಹಂತದ ಸೂಕ್ಷ್ಮಾತಿ ಸೂಕ್ಷ್ಮ ಅಂತಂದ್ರೆ ಇರುವಿಕೆ ಇಲ್ಲದಿರುವಿಕೆ ಎರಡೂ ಗೊತ್ತಾಗಲ್ಲ. ಎರಡನ್ನೂ ದಾಟಿರತಕ್ಕಂಥ ಸ್ಥಿತಿ ಇದೆಯಲ್ಲ, ಅದು ಸೂಕ್ಷ್ಮಾತಿ ಸೂಕ್ಷ್ಮದ ಸ್ಥಿತಿ. ಅದು ಭಗವಂತನ ಸ್ಥಿತಿ. ಇರುವಿಕೆಯ ಸ್ಥಿತಿ ಆತ್ಮದ ಸ್ಥಿತಿ. ಆತ್ಮಕ್ಕೆ ತಾನಿದ್ದೀನಿ ಅಂತ ಗೊತ್ತಿದೆ, ಅದು ಇರುವಿಕೆಯ ಸ್ಥಿತಿ. ಒಂದು ಸ್ಟೆಪ್ ಕೆಳಗಡೆ. ಅದಾದ್ಮೇಲೆ ಇನ್ನೂ ಕೆಳಗಡೆ ಬರ್ತಾ ಹೋಗ್ತೀವಿ ನಾವು. ಇದು ಆಗ್ತಕ್ಕಂಥದ್ದು ಪ್ರಕ್ರಿಯೆನಲ್ಲಿ. ಸೊ ಈಗ ನಾವು ಇರ್ತಕ್ಕಂಥ ಸ್ಥಳದಿಂದ ಸೂಕ್ಷ್ಮತೆ ಬೆಳೆಸ್ಕೊಳ್ತಾ ಮೊದಲು ನಮ್ಮ ಇರುವಿಕೆಯ ಸೂಕ್ಷ್ಮತೆಗೆ ಬರ್ತೀವಿ. ಅದು ಆತ್ಮದ ಸಾಕ್ಷಾತ್ಕಾರ ಅಂತ ಕರಿತೀವಿ. ನಮ್ಮ ಇರುವಿಕೆಯ ಸೂಕ್ಷ್ಮತೆ ಬೆಳೆಸ್ಕೊಳ್ತೀವಿ. ಯಾವ ಸ್ತರದಲ್ಲಿ? ಆತ್ಮದ ಸ್ತರದಲ್ಲಿ ಬೆಳೆಸ್ಕೊಂಡಾಗ ಅದನ್ನು ಆತ್ಮ ಸಾಕ್ಷಾತ್ಕಾರ ಅಂತ ಕರಿತೀವಿ. ಬಟ್ ಅದೇ ಕೊನೆ ಅಲ್ಲ. ಇನ್ನೂ ಮುಂದಕ್ಕೆ ಹೋಗ್ತೀವಿ. ಇನ್ನೂ ಮುಂದಕ್ಕೆ ಹೋದಾಗ ಇರುವಿಕೆ ಮತ್ತು ಇಲ್ಲದಿರುವಿಕೆ ಅವೆರಡರ ನಡುವೆ ಇರತಕ್ಕಂಥ ವ್ಯತ್ಯಾಸವೇ ಹೊರಟೋಗುತ್ತೆ. ಆ ವ್ಯತ್ಯಾಸ ಹೊರಟೋದಾಗ ಅದನ್ನು ನಾವು ಭಗವಂತನ ಸ್ಥಿತಿ ಅಂತ ಕರಿತೀವಿ. ಹಾಗಾದ್ರೆ ಭಗವಂತ ಯಾವ ಸ್ಥಿತಿನಲ್ಲಿದ್ದಾನೆ? ಇರುವಿಕೆ ಇಲ್ಲದಿರುವಿಕೆ ಎರಡನ್ನೂ ಮೀರಿರತಕ್ಕಂಥ ಸೂಕ್ಷ್ಮಾತಿ ಸೂಕ್ಷ್ಮದ ಸ್ತರದಲ್ಲಿ ಭಗವಂತನಿದ್ದಾನೆ. ಸರಿನಾ? ತಮಗಿಂತಲೂ ಮುಂದುವರಿದ ಅಥವಾ ಹೆಚ್ಚು ಪ್ರಾವೀಣ್ಯತೆಯನ್ನು ಪಡೆದ ಮತ್ತೊಬ್ಬರ ಶ್ರೇಷ್ಠತೆಯನ್ನು ಒಪ್ಪಿಕೊಳ್ಳುವುದೆಂದರೆ ಅವರ ಅಧಿಕಾರ ಅಭಿಮಾನಗಳಿಗೆ ಬಹುಶಃ ಒಂದು ದೊಡ್ಡ ಆಘಾತವೇ ಸರಿ. ಇದು ಕೆಟ್ಟ ತರದ ಸ್ಥೂಲ ಅಹಂಕಾರವಲ್ಲದೆ ಮತ್ತೇನೂ ಅಲ್ಲ. ಸೊ ನಾವು ತುಂಬಾ ಸತಿ ಅಹಂಕಾರಯುಕ್ತವಾದಂಥ ಮನುಷ್ಯನ ಹಿಂದೆನೆ ಹೋಗಿರ್ತೀವಿ. ಇದನ್ನೂ ಕೂಡ ನಾವು ನೋಡ್ಬೇಕು. ಅಹಂಕಾರಯುಕ್ತವಾಗಿದ್ದಾರ? ಯಾವುದಕ್ಕೂ ಆಸೆ ಪಟ್ಕೊಂಡು ಏನೋ ಮಾಡ್ತಾ ಇದ್ದಾರ? ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ? ಇದನ್ನೆಲ್ಲ ನಾವು ನೋಡ್ಬೇಕು. ಇಂಥ ಗುರುವನ್ನು ನೀವು ಆಶ್ರಯಿಸಿದರೆ ನಿಮ್ಮಲ್ಲಿಯೂ ಅದೇ ಸ್ಥೂಲತೆಯ ಲಕ್ಷಣವಾದ ಅಹಂಕಾರವು ಬೆಳೆದು ನಿಮ್ಮ ಆಧ್ಯಾತ್ಮಿಕ ಪ್ರಗತಿಯನ್ನು ತಡೆಗಟ್ಟುವುದು. ಅಹಂಕಾರ ಸ್ಥೂಲತೆಯನ್ನು ಹೆಚ್ಚು ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಸೂಕ್ಷ್ಮತೆ ಎಡೆಗೆ ನಾವು ಹೋದಾಗ ಅಹಂಕಾರ ಏನಾಗುತ್ತೆ? ಸೂಕ್ಷ್ಮತೆ ಎಡೆಗೆ ನಾವು ಹೋದಾಗ ಅಹಂಕಾರ ತನಗೆ ತಾನಾಗೆ ಕಡಿಮೆ ಆಗಲಿಕ್ಕೆ ಶುರುವಾಗುತ್ತೆ, ತಿಳಿಯಾಗಲಿಕ್ಕೆ ಶುರುವಾಗುತ್ತೆ. ಇಂದ್ರಿಯಗಳಿಗಾಗುವ ಗುಲಾಬಿ ಹೂವಿನ ಸೂಕ್ಷ್ಮ ಸುಗಂಧದ ಅನುಭವವು ಕೂಡ ಅದರ ಮುಂದೆ ಬಹಳ ಸ್ಥೂಲವೆನಿಸುವುದು. ಅಂದ್ರೆ ಅಷ್ಟು ಸೂಕ್ಷ್ಮ. ಪೂರ್ಣ ಸಮಾಧಾನವು ಮಿತತ್ವವು ಉಳ್ಳ ಮತ್ತು ನಿಸರ್ಗದೊಂದಿಗೆ ಪೂರ್ಣ ಸಮರಸವಾದ ಸ್ಥಿತಿ ಎಂದು ಅದನ್ನು ಹೇಳಬಹುದು. ಯಾವುದು? ಆಧ್ಯಾತ್ಮದ ಸ್ಥಿತಿ ಅಂತಂದ್ರೆ ಪೂರ್ಣ ಸಮಾಧಾನವು ಮಿತತ್ವವು ಉಳ್ಳ ಹಾಗೂ ನಿಸರ್ಗದೊಂದಿಗೆ ಪೂರ್ಣ ಸಮರಸವಾದ ಸ್ಥಿತಿ ಎಂದು ಅದನ್ನು ಹೇಳಬಹುದು. ಯಾವುದು? ಆತ್ಮ ಸಾಕ್ಷಾತ್ಕಾರದ ಸ್ಥಿತಿ. ಹಾಗಾದ್ರೆ ಆತ್ಮ ಸಾಕ್ಷಾತ್ಕಾರಗಳಿಗೆ ನಾವು ಹೋಗ್ತಾ ಇದ್ರೆ ನಮ್ಗೆ ಏನಾಗ್ಬೇಕು? ಮನಸ್ಸಿನಲ್ಲಿ ಸಮಾಧಾನ ಹೆಚ್ಚಾಗ್ತಾ ಹೋಗ್ಬೇಕು, ಮಿತತ್ವ ಹೆಚ್ಚಾಗ್ತಾ ಹೋಗ್ಬೇಕು, ನಿಸರ್ಗದೊಂದಿಗೆ ನಮ್ಮ ಸಮರಸ ಹೆಚ್ಚಾಗ್ತಾ ಹೋಗ್ಬೇಕು. ಈ ಮೂರು ಕೆಲಸ ಆಗ್ಬೇಕು ನಮ್ಗೆ. ಆಧ್ಯಾತ್ಮಿಕವಾಗಿ ಪ್ರಯಾಣ ಮಾಡ್ಬೇಕಾದ್ರೆ ಏನಾಗುತ್ತೆ ಅಂತ ಇಲ್ಲಿ ಬರಿತಾ ಇದ್ದಾರೆ. ಮೂರು ಕೆಲಸ ಆಗುತ್ತೆ. ಮೊದಲನೇದು ಏನಾಗುತ್ತೆ? ನಮಗೆ ಸಮಾಧಾನ, ಹೆಚ್ಚಿನ ಸಮಾಧಾನ ಆಗ್ಲಿಕ್ಕೆ ಶುರು ಆಗುತ್ತೆ. ಎರಡನೇದು ಏನಾಗುತ್ತೆ? ನಮಗೆ ಮಿತತ್ವ ಬರ್ಲಿಕ್ಕೆ ಶುರು ಆಗುತ್ತೆ, ಮಿತತ್ವ ಬೆಳೀತಾ ಹೋಗುತ್ತೆ. ಮೂರನೇದು ಏನಾಗುತ್ತೆ? ನಿಸರ್ಗದೊಂದಿಗೆ ಪೂರ್ಣ ಸಮರಸ ಬೆಳೆದುಕೊಳ್ಳುತ್ತೆ. ಈ ಮೂರು ನಮ್ಮಲ್ಲಿ ಪ್ರಕಟ ಆಗ್ತಾ ಇದೆ ಅಂತಂದ್ರೆ ನಾವು ಆಧ್ಯಾತ್ಮಿಕವಾಗಿ ಪ್ರಗತಿ ಆಗ್ತಾ ಇದ್ದೀವಿ ಅಂತ. ಸರಿನಾ? ಅವುಗಳ ಕಾರ್ಯವು ತಾನಾಗಿಯೇ ನಡೆದು ಮನಸ್ಸಿನ ಮೇಲೆ ಅದರ ಪರಿಣಾಮ ಸ್ವಲ್ಪವೂ ಆಗುವುದಿಲ್ಲ. ಸಂಪೂರ್ಣ ಶಾಂತಿಯು ಮನಸ್ಸಿನ ಉಚ್ಚ ಸ್ಥಿತಿಗಳಿಗೆ ಒಂದಾಗಿದ್ದರೂ ನಿಜವಾದ ವಸ್ತುವು ಇನ್ನೂ ಆಚೆಗಿರುವುದು. ಸೊ ನಾವು ಸಂಪೂರ್ಣ ಶಾಂತಿ ಬೇಕು ಅಂತ ಕೇಳ್ತಾ ಇಲ್ಲ. ನಿಜವಾದಂತ ವಸ್ತು, ನಿಜ ವಸ್ತು ಏನಿದೆ ಅದರ ಕಡೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಶಾಂತಿಯ ಅರಿವು ಕೂಡ ಮಾಯವಾಗುವುದು. ನಿಜ ವಸ್ತುವನ್ನು ನಾವು ಮುಟ್ಟಿದಾಗ ಏನಾಗುತ್ತೆ? ಶಾಂತಿಯ ಅರಿವು ಕೂಡ ಇರಲ್ಲ. ಶಾಂತವಾಗಿದ್ದೀವಿ ಅಂತ ಗೊತ್ತಾಗಲ್ಲ. ಏಕೆಂದರೆ ಶಾಂತಿಯ ಬೋಧೆಯು ಸಹ ಮನಸ್ಸಿನ ಮೇಲೆ ಎಷ್ಟೇ ಅಲ್ಪವಾಗಲೊಲ್ಲದೇಕೆ ಭಾರವನ್ನು ಉಂಟು ಮಾಡುತ್ತದೆ. ಶಾಂತಿಯನ್ನು ಅನುಭವಿಸಿದ್ರು ಅದು ಭಾರ ಅಂತ ಅನಿಸುತ್ತೆ. ಆ ನಿಜ ವಸ್ತುವಿನ ಸ್ಥಿತಿ ಕಂಪೇರ್ ಮಾಡಿದಾಗ, ಹೋಲಿಸಿದಾಗ ಶಾಂತಿಯ ಅನುಭವವೂ ಕೂಡ ಭಾರ ಅಂತ ಅನಿಸುತ್ತೆ. ಯಾವಾಗ ನಾವು ಶಾಂತಿಯ ಇರುವನ್ನು ಮರೆತು ಬಿಡುವವೋ ಆಗ ನಿಜವಾದ ಅರ್ಥದಲ್ಲಿ ಭಾವನೆಗಳ ಭಾರದಿಂದ ಅಥವಾ ಸಂಸ್ಕಾರದಿಂದ ಮುಕ್ತರಾಗುವುದು. ಈ ಹಂತದಲ್ಲಿ ಸ್ಥಿತಿಯು ವಿಚಿತ್ರವಾಗಿರುತ್ತದೆ. ಅದು ವಸ್ತುತಃ ಆನಂದವೂ ಅಲ್ಲ ಮತ್ತು ಬೇರೆ ಏನೂ ಅಲ್ಲ.
ಈ ಮಜಲಿನ ನಿಜ ಸ್ಥಿತಿಯನ್ನು ಶಬ್ದಗಳಲ್ಲಿ ವರ್ಣಿಸಲಾರವು. ನಾವು ಕೊನೆಗೆ ಸಂಪಾದಿಸಬೇಕಾದ ಸ್ಥಿತಿಯು ಹೀಗಿದೆ ಯಾವುದರಿಂದ ಯಾವನು ಇಂಥ ಸ್ಥಿತಿಯಲ್ಲಿ ನಿತ್ಯ ನೆಲೆಸಿರುವನು ಮತ್ತು ಯಾವನಿಗೆ ಅಭ್ಯಾಸಿಯ ಹೃದಯದಲ್ಲಿನ ತೊಡಕು ಮತ್ತು ಆತಂಕಗಳನ್ನು ದೂರ ಮಾಡಿ ಆಧ್ಯಾತ್ಮಿಕ ಸ್ಥಿತಿಗಳನ್ನು ಸಂಚಲನಗೊಳಿಸುವ ಶಕ್ತಿ ಇದೆಯೋ ಆತನೇ ಸಮರ್ಥ ಗುರುವಾಗನು ಅರ್ಹನು. ಅಂಡ್ಲೈನ್ ಮಾಡ್ಕೊಳ್ರಿ ಆ ಸೆಂಟೆನ್ಸ್ ಇದೆಯಲ್ಲೋ, ನಾವು ಕೊನೆಗೆ ಸಂಪಾದಿಸಬೇಕಾದ ಸ್ಥಿತಿಯು ಹೀಗಿರುವಾಗ ಯಾವನು ಇಂಥ ಸ್ಥಿತಿಯಲ್ಲಿ ಶಾಶ್ವತವಾಗಿ ನೆಲೆ ನಿಂತಿರುವನೋ ಮತ್ತು ಯಾವನಿಗೆ ಅಭ್ಯಾಸ ಹೃದಯದಿಂದ ತೊಡಕು ಮತ್ತು ಆತಂಕಗಳನ್ನು ದೂರ ಮಾಡಿ ಆಧ್ಯಾತ್ಮಿಕ ಸ್ಥಿತಿಗಳನ್ನು ಸಂಚಲನಗೊಳಿಸಲು ಶಕ್ತಿ ಇದೆಯೋ ಆತನೇ ಸಮರ್ಥ ಗುರುವೆಂದು ಅರ್ಹನು. ಈ ಮಟ್ಟಕ್ಕಿಂತ ಕೆಳಗಿರುವವನಾದರೂ ನಾವನು ಎರಡನೆಯವರಿಗಿಂತ ಆಧ್ಯಾತ್ಮಿಕ ತರಬೇತಿಯನ್ನು ಕೊಡಲು ಯೋಗ್ಯನಲ್ಲ. ಆ ಹಂತಕ್ಕೆ ಬೆಳೆದಂತ ಗುರು, ಅದಕ್ಕೆ ಬಾಬುಜಿ ಹೇಳ್ತಾರೆ ಆತ್ಮನಿರಸನವನ್ನು ಬೆಳೆಸ್ಕೊಂಡಿರ್ಬೇಕು. ಆತ್ಮನಿರಸನದ ಸ್ಥಿತಿ ಯಾವಾಗ ಬರುತ್ತೆ ಅಂತಂದ್ರೆ ನಾವು ಅದು 13ನೇ ಪಾಯಿಂಟ್ ಎಂಟರ್ ಆಗುವಂತ ಸ್ಟೇಜ್ ನಲ್ಲಿ ನಮಗೆ ಆತ್ಮನಿರಸನ ಸ್ಥಿತಿ ಬರುತ್ತೆ. ಆತ್ಮನಿರಸನ ಸ್ಥಿತಿ ಬಂದಾಗ ಜೀವನ್ ಮೃತ್ಯುವಿನ ಸ್ಥಿತಿ ಬರುತ್ತೆ. ಆ ಜೀವನ್ ಮೃತ್ಯುವಿನ ಸ್ಥಿತಿನಲ್ಲಿ ಆತ್ಮ ಸಾಕ್ಷಾತ್ಕಾರ ಆಗುತ್ತೆ. ಈ ಮೂರು ಜೊತೆಯಾಗಿ ಹೋಗುತ್ತೆ. ಪೂರ್ಣ ಆತ್ಮನಿರಸನದ ಸ್ಥಿತಿ, ಜೀವನ್ ಮೃತ್ಯುವಿನ ಸ್ಥಿತಿ, ಆತ್ಮ ಸಾಕ್ಷಾತ್ಕಾರದ ಸ್ಥಿತಿ, ಇವೆರಡು ಮೂರು ಕೂಡ ಜೊತೆಯಾಗಿ ಹೋಗುತ್ತೆ. ಮೂರು ಹತ್ತತ್ರನೇ ಇರುತ್ತೆ. ಪೂರ್ಣ ಆತ್ಮನಿರಸನ ಆಗದಿರ ನಮಗೆ ಆತ್ಮ ಸಾಕ್ಷಾತ್ಕಾರ ಸಾಧ್ಯವೂ ಇಲ್ಲ. ನಾವು ಸಂಪೂರ್ಣವಾಗಿ ಗುರುವಿಗೆ ನಮ್ಮನ್ನು ನಾವು ಒಪ್ಪಿಸ್ಕೊಳ್ದಿರ ಜೀವನ್ ಮೃತ್ಯುವಿನ ಸ್ಥಿತಿ ಸಂಪಾದನೆ ಮಾಡಿದರೆ ನಮಗೆ ಆತ್ಮ ಸಾಕ್ಷಾತ್ಕಾರದ ಸ್ಥಿತಿ ಪ್ರಾಪ್ತವಾಗಲಿಕ್ಕೆ ಸಾಧ್ಯವಿಲ್ಲ. ಇದು ಎರಡೂ ಕೂಡ ಆದ್ರೆ ಮಾತ್ರ ನಮಗೆ ಆತ್ಮ ಸಾಕ್ಷಾತ್ಕಾರದ ಸ್ಥಿತಿ. ಈ ಮೂರು ಪಕ್ಕದಲ್ಲೇ ಇದೆ ಎಲ್ಲ. ಆತ್ಮನಿರಸನದ ಸ್ಥಿತಿ, ಜೀವನ್ ಮೃತ್ಯುವಿನ ಸ್ಥಿತಿ ಮತ್ತು ಆತ್ಮ ಸಾಕ್ಷಾತ್ಕಾರದ ಸ್ಥಿತಿ. ಸರಿನಾ? ನಮ್ಮ ಪ್ರಾಚೀನ ಮುನಿಗಳಿಂದ ಆರಂಭಿಸಲ್ಪಟ್ಟು ವಿಸ್ತೃತವಾಗಿ ರೂಢಿಯಲ್ಲಿದ್ದ ಯೌಗಿಕ ಪ್ರಾಣಭೂತ ಪದ್ಧತಿಯು ಅದರ ಭೂಮಿಯಲ್ಲಿಯೇ ಮರೆತು ಹೋಗಿರುವುದು ಅತಿ ಶೋಚನೀಯವಾದಂಥ ಸಂಗತಿಯಾಗಿದೆ. ಎಲ್ಲೋ ಕೆಲವರು ಮಾತ್ರ ಅದರ ಅಸ್ತಿತ್ವದಲ್ಲಿ ವಿಶ್ವಾಸವಿಡಲು ಮನಸ್ಸು ಮಾಡಬಹುದು. ಕೆಲ ಜನರು ಅದನ್ನು ತಪ್ಪಾಗಿ ವಿವರಣೆ ಮಾಡಿ ಅದು ಸಂಮೋಹನ ವಿದ್ಯೆ ಎಂದು, ಮೆಸ್ಮರಿಸಮ್ ಎಂದು ಹೇಳಿ ಪರಿಹಾಸ ಮಾಡಲು ಯತ್ನಿಸುವರು. ಈಗ ಇದೆರಡು ನಡುವೆ ಇರತಕ್ಕಂಥ ವ್ಯತ್ಯಾಸ ಬರೀತಿದ್ದಾರೆ. ಟ್ರಾನ್ಸ್ಮಿಷನ್ ಅಥವಾ ಯೋಗಿಕ ಪ್ರಾಣಭೂತಿ ಮತ್ತು ಮೆಸ್ಮರಿಸಮ್ ಅಥವಾ ಸಂಮೋಹನ ವಿದ್ಯೆ. ಈ ಮಾತನ್ನು ನಾನು ನನ್ನ ರಾಜಯೋಗದ ಪ್ರಭಾವ ಎಂಬ ಗ್ರಂಥದಲ್ಲಿ ವಿವರಿಸಿದ್ದೇನೆ. ಉಚ್ಚ ಸ್ಥಿತಿಗಳನ್ನು ಹೊಂದಲು ಕೇವಲ ಯೌಗಿಕ ಪ್ರಾಣಭೂತಿಯ ಪದ್ಧತಿಯಿಂದಲ್ಲದೆ ಆಧ್ಯಾತ್ಮಿಕ ತರಬೇತಿಯು ಅನ್ಯಥಾ ಸಾಧ್ಯವಿಲ್ಲವೆಂಬುದನ್ನು ಇಲ್ಲಿ ಜನರಿಗೆ ದೃಢವಾಗಿ ಹೇಳಬಲ್ಲೆ. ಯಾವುದೇ ಆದಂತ ಉಚ್ಚವಾದಂಥ ಸ್ಥಿತಿ, ಉನ್ನತವಾದಂಥ ಸ್ಥಿತಿ ಬರಬೇಕಾದ್ರೆ ಯೌಗಿಕ ಪ್ರಾಣಭೂತಿಯ ಸಹಾಯವಿಲ್ಲದೆ ಬೇರೆ ಯಾವುದರಿಂದಲೂ ಬರಲಿಕ್ಕೆ ಸಾಧ್ಯವಿಲ್ಲ. ಇಂದಿನ ಸುಶಿಕ್ಷಿತ ಸಮಾಜದಲ್ಲಿ ಮೇಲಿಂದ ಮೇಲೆ ಕೇಳಿಬರುವ ಈ ಪದ್ಧತಿಯ ಉಲ್ಲೇಖವು ಹಲವು ಧರ್ಮಗುರುಗಳಿಗೆ ಪ್ರಾಣಭೂತಿಯ ಬಗ್ಗೆ ಯಾವ ವಿಲಕ್ಷಣತೆಯೂ ಇಲ್ಲವೆಂದು ಜನತೆಗೆ ತಿಳಿಸುತ್ತಾ ತಮ್ಮ ಅಯೋಗ್ಯತೆಯನ್ನು ಸಮರ್ಥಿಸಿಕೊಳ್ಳಲು ಆಸ್ಪದ ಕೊಟ್ಟಿದೆ. ಸಾಮಾನ್ಯವಾಗಿ ಮಹಾತ್ಮನ ಅಥವಾ ಸಂತರ ಸಂಘದಲ್ಲಿರುವಾಗ ನಿಮ್ಮ ವಿಚಾರಗಳ ಕ್ಷೋಭೆಯು ಕಡಿಮೆಯಾಗಿ ನೀವು ಕೆಲಕಾಲ ಮೊದಲಿಗಿಂತಲೂ ಹೆಚ್ಚು ಶಾಂತಿಯನ್ನು ಅನುಭವಿಸುವಿರಿ. ಇದು ಮಹಾತ್ಮನ ಪ್ರಾಣಭೂತಿಯ ಪರಿಣಾಮವೆಂದು ಅವರು ಹೇಳಿಕೊಳ್ಳುವರು. ಈಗ ಪ್ರಾಣಭೂತಿ ಮತ್ತು ವಿಕಿರಣ ಇವೆರಡು ನಡುವೆ ವ್ಯತ್ಯಾಸ ಮಾಡ್ತಿದ್ದಾರೆ. ಈಗ ಮೊದಲು ಏನು ಹೇಳಿದ್ದು ಮೆಸ್ಮರಿಸಮ್ ಬಗ್ಗೆ ಅಥವಾ ಸಂಮೋಹನ ವಿದ್ಯೆ ಬಗ್ಗೆ ಹೇಳಿದ್ರು. ಈಗ ಪ್ರಾಣಭೂತಿ ಮತ್ತು ವಿಕಿರಣದ ಬಗ್ಗೆ ವ್ಯತ್ಯಾಸ ಹೇಳ್ತಾ ಇದ್ದಾರೆ. ಮಹಾತ್ಮರ ಅಥವಾ ಸಾಮಾನ್ಯವಾಗಿ ಮಹಾತ್ಮರ ಅಥವಾ ಸಂತರ ಸಂಘದಲ್ಲಿರುವಾಗ ನಿಮ್ಮ ವಿಚಾರಗಳ ಕ್ಷೋಭವು ಕಡಿಮೆಯಾಗಿ ನೀವು ಕೆಲಕಾಲ ಮೊದಲಿಗಿಂತಲೂ ಹೆಚ್ಚು ಶಾಂತಿಯನ್ನು ಅನುಭವಿಸುವಿರಿ. ಇದು ಮಹಾತ್ಮರ ಪ್ರಾಣಭೂತಿಯ ಪರಿಣಾಮವೆಂದು ಅವರು ಹೇಳಿಕೊಳ್ಳುವರು. ಈ ವಿವರಣೆಯನ್ನು ಕೊಡುವವರು ತಮ್ಮ ಅಯೋಗ್ಯತೆಯನ್ನು ಮುಚ್ಚಿಕೊಳ್ಳಲು ಜನರನ್ನು ವಂಚಿಸ ಬಯಸುವರು. ಅವರು ಪ್ರಾಣಭೂತಿ ಎಂದು ಹೇಳುವುದು ನಿಜವಾಗಿ ಮಹಾತ್ಮರಿಂದ ಉಂಟಾಗುವ ಭಕ್ತಿ ಪರಮಾಣುಗಳ ಸ್ವಯಂ ವಿಕಿರಣವಾಗಿದೆ. ಅಂಡ್ಲೈನ್ ಮಾಡ್ಕೊಳ್ರಿ. ಭಕ್ತಿ ಪರಮಾಣುಗಳ ಸ್ವಯಂ ವಿಕಿರಣವಾಗಿದೆ. ಅದು ಅಲ್ಲಿ ನೆರೆದವರೆಲ್ಲರ ಮೇಲೂ ಪರಿಣಾಮವನ್ನು ಉಂಟು ಮಾಡುವುದರಿಂದ ಅವರು ಅಲ್ಲಿಯವರೆಗೆ ಸ್ವಲ್ಪ ಮಟ್ಟಿಗೆ ಶಾಂತಿ ದೊರೆಯುತ್ತದೆ. ಅದು ಕೇವಲ ಸ್ವಾಭಾವಿಕ ಕ್ರಿಯೆಯಾಗಿದ್ದು ಪ್ರಾಣಭೂತಿಯೊಂದಿಗೆ ಅದರ ಯಾವ ಸಂಬಂಧವೂ ಇಲ್ಲ. ಅಲ್ಲಿ ಯಾರು ಸುತ್ತಮುತ್ತ ಇರ್ತಾರೆ ಅವ್ರ ಮೇಲೆ ಪ್ರಭಾವ ಆಗುತ್ತೆ, ತನಗೆ ತಾನಾಗೆ ಆಗುತ್ತೆ. ಅದು ಪ್ರಾಣಭೂತಿಗೂ ಅದಕ್ಕೂ ಸಂಬಂಧ ಇಲ್ಲ. ಇಂಥ ಪರಮಾಣುಗಳು ಸಂತ ಮಹಾತ್ಮರಿಂದ ಅಷ್ಟೇ ಅಲ್ಲದೆ ವಿಕಿರಣವಾಗದೆ ಧಾರ್ಮಿಕನಾಗಲಿ ಸಾಧುವಾಗಲಿ ಕ್ರೂರನಾಗಲಿ ಪ್ರತಿಯೊಬ್ಬನಿಂದಲೂ ವಿಕಿರಣವಾಗುತ್ತದೆ. ನೀವು ಒಬ್ಬ ಅಧರ್ಮಿಯ ಇಲ್ಲವೇ ನೀತಿ ಬಾಹ್ಯನ ಜೊತೆಯಲ್ಲಿ ಕೆಲಕಾಲವಿದ್ದರೆ ನಿಮ್ಮ ವಿಚಾರಗಳಾದರೂ ಸ್ವಲ್ಪ ಕಾಲ ಅದೇ ದಿಶೆಯಲ್ಲಿ ಹರಿಯತೊಡಗುವುದು. ಇಂತಹ ವಿಕಿರಣದ ಪರಿಣಾಮವು ಕೇವಲ ಕೆಲಕಾಲವಿದ್ದು ನೀವು ಅದರಿಂದ ದೂರವಾದಾಗ ಇಲ್ಲವಾಗುವುದು. ಇದು ಡಿಫರೆನ್ಸ್.
ಅವ್ರ ಜೊತೆ ಇರೋವರೆಗೂ ಕೂಡ ಆ ರೀತಿ ಆಲೋಚನೆ ಬರ್ತಿರುತ್ತೆ, ಆ ರೀತಿ ಶಾಂತಿ ಇರುತ್ತೆ. ಅವರಿಂದ ದೂರವಾಗಿದ ತಕ್ಷಣ ಅದು ಹೊರಟೋಗುತ್ತೆ. ಸರಿನಾ? ಬರೀ ಕೆಲ ಕಾಲ ಮಾತ್ರ ಇರುತ್ತೆ, ಅವ್ರ ಜೊತೆ ಇರೋವರೆಗೂ ಮಾತ್ರ ಇರುತ್ತೆ ಆ ವಿಕಿರಣ. ಅದರ ಪರಿಣಾಮ, ವಿಕಿರಣದ ಪರಿಣಾಮ ಅವ್ರ ಜೊತೆ ಇರೋವರೆಗೂ ಇರುತ್ತೆ. ಅವರಿಂದ ದೂರ ಆಗಿದ ತಕ್ಷಣ ಅದರ ಪರಿಣಾಮ ಹೊರಟೋಗುತ್ತೆ. ಸೊ ಅವ್ರ ಜೊತೆ ಇದ್ದಾಗಿರುತ್ತೆ, ಕೆಲ ಕಾಲ ಮಾತ್ರ ಇರುತ್ತೆ. ಧರ್ಮಗುರುಗಳು ಉಪದೇಶಿಸುವುದನ್ನು ಜನರು ಆಚರಣೆಗೆ ತರಲು ದುರ್ಲಕ್ಷಿಸುವರೆಂಬುದೆಂದು ದೂರುವುದಕ್ಕೆ ಇದೇ ಕಾರಣ. ಜನರು ಅವರ ಉಪದೇಶವನ್ನು ಕೇಳಿ ತಿರುಗಿ ಹೋದಾಗ ತಾವು ಕೇಳಿದುದನ್ನೆಲ್ಲವನ್ನು ಮನಸ್ಸಿನಲ್ಲಿ ಸ್ವಲ್ಪವೂ ಇಟ್ಟುಕೊಳ್ಳದೆ ಬಿಸುಟು ಬಿಡುವರು. ಇದರಲ್ಲಿ ಜನರ ದೋಷವೂ ಇರದೆ ಉಪದೇಶಕರ ಇಲ್ಲವೇ ಗುರುಗಳ ದೋಷವಿದೆ ಎಂದು ನನಗನಿಸುತ್ತದೆ. ಏಕೆಂದರೆ ತಾವು ವೇದಿಕೆಯ ಮೇಲಿಂದ ಉಪದೇಶಿಸಬೇಕೆನ್ನುವ ವಿಷಯವನ್ನು ಕೇಳುವವರಲ್ಲಿ ಸಂಚಲನಗೊಳಿಸುವ ಸಾಮರ್ಥ್ಯವು ಅವರಲ್ಲಿ ಇರುವುದಿಲ್ಲ. ಯಾವ ವಿಷಯ ಅವ್ರ ಬಗ್ಗೆ ಮಾತಾಡ್ತಿದ್ದಾರೆ ಆ ಸ್ಥಿತಿಯನ್ನ ಸಂಚಲನಗೊಳಿಸುವಂತ ಸಾಮರ್ಥ್ಯ ಆ ಬೋಧಕರಲ್ಲಿ ಇರೋದಿಲ್ಲ. ಹಾಗಾಗಿ ಅದೇನಾಗುತ್ತೆ, ಅವರಿಗೆ ಅದರ ಪ್ರಭಾವ ಇರಲ್ಲ. ಈ ಕಿವಿಯಿಂದ ಕೇಳಿಸ್ಕೊಳ್ತಾರೆ, ಆ ಕಿವಿಯಿಂದ ಬಿಟ್ಬಿಡ್ತಾರೆ. ಮನೆಗೆ ಹೋದ್ಮೇಲೆ ಅದರ ಪರಿಣಾಮ ಗಳಿಸೋದೆಲ್ಲಿ? ಅದಂತೂ ಮನೆಯಲ್ಲಿ ಪರಿಣಾಮ ಗಳಿಸೋಕೆ ಸಾಧ್ಯನೇ ಇಲ್ಲ, ಬದಲಾವಣೆ ಆಗದೇ ಇಲ್ಲ. ಇದು ಎರಡನೇದಾಯ್ತು. ಈಗ 3 ಡಿಫ್ರೆನ್ಸ್ ಹೇಳ್ತಾ ಇದ್ದಾರೆ, ಪ್ರಾಣಾಹುತಿ ಮತ್ತು ಮೆಸ್ಮರಿಸಮ್ ಅಥವಾ ಸಂಮೋಹನ ವಿದ್ಯೆ. ಅದೆರಡರ ನಡುವೆ ಇರ್ತಕ್ಕಂಥ ವ್ಯತ್ಯಾಸ. ಪ್ರಾಣಾಹುತಿ ಮತ್ತು ವಿಕಿರಣ, ಅದರ ನಡುವೆ ಇರ್ತಕ್ಕಂಥ ವ್ಯತ್ಯಾಸ. ಮೂರನೇದು ಪ್ರಾಣಾಹುತಿ ಮತ್ತು ಸಂಕೀರ್ತನ ಕಾರ್ಯಕ್ರಮಗಳ ಆಗ್ತಕ್ಕಂಥ ಪ್ರಭಾವ, ಅದರ ನಡುವೆ ಇರ್ತಕ್ಕಂಥ ವ್ಯತ್ಯಾಸ. ಇವಾಗ ಅದರ ಬಗ್ಗೆ ಬರೀತಾ ಇದ್ದಾರೆ. ಸಂಕೀರ್ತನದ ಕಾರ್ಯಕ್ರಮಗಳ ಬಗೆಗೂ ಇದೇ ರೀತಿಯ ವಿಚಾರಗಳನ್ನು ವ್ಯಕ್ತಪಡಿಸಲಾಗುತ್ತದೆ. ಇಂತಹ ಪ್ರಸಂಗಗಳಲ್ಲಿ ಉಂಟಾಗುವ ಶಾಂತ ವಾತಾವರಣವು ಪ್ರಾಣಾಹುತಿಯ ಪರಿಣಾಮವೆಂದು ಹೇಳಲಾಗುತ್ತದೆ. ಅದು ನಿಜವಾಗಿ ಮೇಳದೊಂದಿಗೆ ಹಾಡಲಾಗುವ ಗೀತೆಗಳ ಧ್ವನಿ ತರಂಗಗಳ ಪರಿಣಾಮ. ಗೀತೆ ಹಾಡ್ತೀರಾ, ಗೀತೆ ಹಾಡಿದಾಗ ಏನಾಗುತ್ತೆ, ವೈಬ್ರೇಷನ್ಸ್ ಬರುತ್ತೆ, ಶಬ್ದದಿಂದ ವೈಬ್ರೇಷನ್ಸ್ ಬರುತ್ತೆ. ಧ್ವನಿ ತರಂಗ ಅಂತಂದ್ರೆ ಅದು. ಆ ಧ್ವನಿ ತರಂಗದ ಪರಿಣಾಮವಾಗಿ ಶಾಂತತೆ ನೆಲೆಸುತ್ತೆ. ನಾವು ಎಲ್ಲ ಸಂಗೀತ ಕಚೇರಿಗಳಲ್ಲೂ ಇದನ್ನು ಅನುಭವಿಸುತ್ತೇವೆ. ಇಂತಹ ಸಂದರ್ಭಗಳಲ್ಲಿ ನಮ್ಮ ಮನಸ್ಸು ನಮ್ಮ ದೃಷ್ಟಿಯಲ್ಲಿರುವ ಒಂದೇ ವಸ್ತುವಿನ ಮೇಲೆ ಕೇಂದ್ರೀಕೃತವಾಗಿರುವುದರಿಂದ ಬೇರೆ ವಸ್ತುಗಳ ಕಡೆಗೆ ನಾವು ಲಕ್ಷ್ಯ ಕೊಡುವುದಿಲ್ಲ. ಸೊ 2 ಪರಿಣಾಮ ಆಗುತ್ತೆ. ಒಂದು, ಧ್ವನಿ ತರಂಗಗಳು ನಮ್ಮ ಮೇಲೆ ಪರಿಣಾಮ ಬೀರ್ತಿದೆ. ನಮ್ಮ ಮನಸ್ಸು ಒಂದು ವಸ್ತುವಿನ ಮೇಲೆ ನೆಟ್ಟಿಗೆ ನಿಂತಿದೆ. ಅವಾಗಲೂ ಕೂಡ ತಕ್ಕ ಮಟ್ಟಿಗೆ ಶಾಂತತೆ ಅಂತ ಅನಿಸುತ್ತೆ. ಸಂಕೀರ್ತನದಲ್ಲಿ ನಮ್ಮ ವಿಚಾರಗಳು ಒಂದು ಧಾರ್ಮಿಕ ಆದರ್ಶದ ಮೇಲೆ ನೆಲೆ ನಿಂತಿರುವುದರಿಂದ ನಾವು ಸಹಜವಾಗಿಯೇ ಅದನ್ನು ನಮ್ಮ ಹೃದಯದಲ್ಲಿ ಅನುಭವಿಸುವೆವು. ಸೊ ಸಂಕೀರ್ತನದಲ್ಲಿ ಏನಾಗುತ್ತೆ, ನಮ್ಮ ವಿಚಾರಗಳು ಒಂದು ಧಾರ್ಮಿಕ ಆದರ್ಶದ ಮೇಲೆ ನೆಲೆ ನಿಂತಿದೆ. ಅದರ ಪರಿಣಾಮವನ್ನು ನಮ್ಮ ಹೃದಯದಲ್ಲಿ ನಾವು ಅನುಭವಿಸ್ತೀವಿ ಸಹಜವಾಗಿ. ಅದಕ್ಕೂ ಪ್ರಾಣಾಹುತಿಗೂ ಯಾವ ಸಂಬಂಧವೂ ಇಲ್ಲ. ಪ್ರಾಣಾಹುತಿಯ ಶಕ್ತಿಯು ಅತ್ಯುಚ್ಚ ತರಗತಿಯ ಒಂದು ಯೌಗಿಕ ಸಿದ್ಧಿಯಾಗಿದ್ದು, ಅದರಿಂದ ಯೋಗಿಯು ತನ್ನ ಇಚ್ಛಾಶಕ್ತಿಯ ಮೂಲಕ ಯಾರಲ್ಲಿ ಬೇಕಾದರೂ ಯೌಗಿಕ ಶಕ್ತಿಯನ್ನಾಗಲಿ ದೈವಿ ಪ್ರಭೆಯನ್ನಾಗಲಿ ತುಂಬಬಲ್ಲನು. ಇದು ಅಂಡರ್ಲೈನ್ ಮಾಡ್ಕೊಳ್ರಿ. ಪ್ರಾಣಾಹುತಿ ಶಕ್ತಿಯು ಅತ್ಯುಚ್ಚ ತರಗತಿಯ ಒಂದು ಯೌಗಿಕ ಸಿದ್ಧಿಯಾಗಿದ್ದು, ಅದರಿಂದ ಯೋಗಿಯು ತನ್ನ ಇಚ್ಛಾಶಕ್ತಿಯ ಮೂಲಕ ಯಾರಲ್ಲಿ ಬೇಕಾದರೂ ಯೌಗಿಕ ಶಕ್ತಿಯನ್ನಾಗಲಿ ಭಗವಂತನ ಪ್ರಭೆಯನ್ನಾಗಲಿ ತುಂಬಬಲ್ಲನು. ಹಾಗೂ ಆತನ ಆಧ್ಯಾತ್ಮಿಕ ಪ್ರಗತಿಗೆ ಬಾಧಕವಾದ ಯಾವುದೇ ಅನಿಷ್ಟ ಸಂಗತಿಗಳನ್ನು ತೊಲಗಿಸಬಲ್ಲನು. ತನ್ನ ಸುತ್ತಮುತ್ತಲೂ ನೆರೆದವರ ಮೇಲಷ್ಟೇ ಅಲ್ಲದೆ ತನ್ನಿಂದ ದೂರವಿರುವವರ ಮೇಲೆಯೂ ಅವನು ಈ ಶಕ್ತಿಯನ್ನು ಪ್ರಯೋಗಿಸಬಲ್ಲನು. ಸೊ 3 ಹೇಳ್ತಾ ಇದ್ದಾರೆ ಪ್ರಾಣಾಹುತಿ ಏನ್ ಮಾಡುತ್ತೆ ಅಂತ. ಪ್ರಾಣಾಹುತಿ ಶಕ್ತಿ ಪಡ್ಕೊಂಡಿರ್ತಕ್ಕಂಥ ಯೋಗಿ ತನ್ನ ಇಚ್ಛಾಶಕ್ತಿಯಿಂದ ಯಾರಲ್ಲಿ ಬೇಕಾದರೂ ಯೌಗಿಕ ಶಕ್ತಿಯನ್ನು ಅಥವಾ ದೈವಿಕ ಪ್ರಭೆಯನ್ನು ತುಂಬಬಹುದು. ಆಧ್ಯಾತ್ಮಿಕ ಪ್ರಗತಿಗೆ ಬಾಧಕವಾದಂತ ಯಾವುದೇ ಅನಿಷ್ಟ ಸಂಗತಿಗಳನ್ನು ತೆಗೆದುಹಾಕಬಹುದು. ಅದು ಕೇವಲ ಸುತ್ತಮುತ್ತ ಇರತಕ್ಕಂಥವ್ರ ಮೇಲೆ ಮಾತ್ರ ಅಲ್ಲ, ಯಾರ ಮೇಲೆ ಬೇಕಾದ್ರೂ ಅದನ್ನು ಮಾಡ್ಬೋದು. ದೂರ ಇದ್ರೂ ಕೂಡ ಅದನ್ನು ಕೆಲಸ ಮಾಡ್ಬೋದು. ಇದನ್ನು ಬೇಕಾದ ಹಾಗೆ ಉಪಯೋಗಿಸಬಹುದು. ಯಾವ ಸ್ಥಿತಿಯನ್ನು ಹೊಂದಲು ಸಾಧಕನಿಗೆ ಒಂದು ಜೀವಿತ ಕಾಲವೇ ಬೇಕಾಗಬಹುದು. ಅಂತಹ ಉಚ್ಚ ಸ್ಥಿತಿಯನ್ನು ತಾತ್ಪೂರ್ತಿಕೆಯಾಗಲಿ ಶಾಶ್ವತೆಯಾಗಿ ಆಗಲಿ ಈ ಶಕ್ತಿಯ ಮೇಲೆ ಪ್ರಭುತ್ವ ಉಳ್ಳವನು ದೃಷ್ಟಿ ಮಾತ್ರದಿಂದ ಅಭ್ಯಾಸಿಯಲ್ಲಿ ಉಂಟು ಮಾಡಬಹುದು. ಇದು ಕೇವಲ ಜಂಬದ ಮಾತಾಗಿರದೆ ತೀರಾ ಸತ್ಯವಾಗಿದ್ದು ಯಾರು ಬೇಕಾದರೂ ಪ್ರಾಯೋಗಿಕವಾಗಿ ಯಾವಾಗಲಾದರೂ ಪ್ರಮಾಣಿಸಿ ನೋಡಬಹುದಾಗಿದೆ. ಅನೇಕ ಸಲ ಋಷಿಗಳು ಪ್ರಾಣಾಹುತಿಯ ಬಲದಿಂದ ಎವೆ ಇಕ್ಕಿರುವುದರೊಳಗಾಗಿ ಮನುಷ್ಯನ ಸ್ವರೂಪವನ್ನೇ ಪರಿವರ್ತಿಸಿದ್ದಾರೆ. ನನ್ನ ಗುರುಗಳಾದ ಫತೇಗಢದ ನಿವಾಸಿ ಸಮರ್ಥ ಗುರು ಶ್ರೀ ರಾಮಚಂದ್ರಜಿ ಮಹಾರಾಜರು, ಸ್ವಾಮಿ ವಿವೇಕಾನಂದರು ಮತ್ತು ಇನ್ನಿತರ ಮಹರ್ಷಿಗಳ ಅದ್ಭುತ ಉದಾಹರಣೆಗಳು ಇದಕ್ಕೆ ವಿಪುಲವಾದ ಪ್ರಮಾಣಗಳಾಗಿವೆ.
ಸೊ ಪ್ರಾಣಾಹುತಿಯನ್ನ ಯಾವಾಗ ಬೇಕಾದರೂ ಹೇಗೆ ಬೇಕಾದರೂ ಉಪಯೋಗಿಸ್ಬೋದು. ಯಾವ ಸ್ಥಿತಿಯನ್ನು ಹೊಂದಲು ಸಾಧಕನಿಗೆ ಒಂದು ಜೀವಿತ ಕಾಲವೇ ಬೇಕಾಗಬಹುದು. ಅಂತಹ ಉಚ್ಚ ಸ್ಥಿತಿಯನ್ನು ತಾತ್ಪೂರ್ತಿಕವಾಗಿ ಆಗಲಿ, ತಾತ್ಪೂರ್ತಿಕ ಅಂದರೆ ಟೆಂಪ್ರರಿ, ತಾತ್ಪೂರ್ತಿಕ ಅಂತಂದ್ರೆ ಟೆಂಪ್ರರಿ, ತತ್ಕಾಲಕ್ಕೆ, ತಾತ್ಪೂರ್ತಿಕ ಅಂದ್ರೆ ತತ್ಕಾಲಕ್ಕೆ ಅಷ್ಟೇ, ಆವಾಗ ಮಾತ್ರ. ತಾತ್ಪೂರ್ತಿಕೆ ಆಗಲಿ ಅಥವಾ ಶಾಶ್ವತವಾಗಿ ಆಗಲಿ ಆ ಶಕ್ತಿಯ ಮೇಲೆ ಪ್ರಭುತ್ವವುಳ್ಳವನು ದೃಷ್ಟಿ ಮಾತ್ರದಿಂದ ಅಭ್ಯಾಸಿಯಲ್ಲಿ ಉಂಟು ಮಾಡಬಹುದು. ಅದಕ್ಕೆ ನಾವು ಹೇಳ್ತೀವಿ ಪ್ರಾಣಾಹುತಿ 4-5 ರೀತಿಯಲ್ಲಿ ಕೆಲಸ ಮಾಡುತ್ತೆ ಅಂತ ಹೇಳ್ತೀವಿ. ಸ್ಪರ್ಶದಿಂದ ಕೆಲಸ ಮಾಡುತ್ತೆ, ನೋಟದಿಂದ ಕೆಲಸ ಮಾಡುತ್ತೆ, ಮನಸ್ಸಿನ ಸಂಕಲ್ಪದಿಂದ ಕೆಲಸ ಮಾಡುತ್ತೆ, ಮಾತಿನಿಂದ ಕೆಲಸ ಮಾಡುತ್ತೆ. 4 ಸ್ತರದಲ್ಲಿ ಪ್ರಾಣಾಹುತಿ ಕೆಲಸ ಮಾಡುತ್ತೆ. ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ಆ ಪ್ರಾಣಾಹುತಿಯ ಕೆಲಸವನ್ನು ಉಪಯೋಗಿಸ್ಕೊಳ್ತಾರೆ. ಸರಿ, ಗುರುಗಳು ಇವೆಲ್ಲವನ್ನೂ ಮೀರಿರ್ತಕ್ಕಂಥ 5ನೇ ಸ್ಥಿತಿಯಲ್ಲಿ ಇದ್ಕೊಂಡು ಕೆಲಸ ಮಾಡ್ತಾರೆ, ಇರುವಿಕೆಯಿಂದ ಕೆಲಸ ಮಾಡ್ತಾರೆ ಗುರುಗಳು. ಸೊ ಗುರುಗಳು ಪ್ರಾಣಾಹುತಿ ಕೊಡ್ಬೇಕಂತ ಏನನ್ನಲ್ಲ, ನೀವು ಅಲ್ಲ ಹತ್ರ ಹೋದ್ರೆ ಪ್ರಾಣಾಹುತಿ ಬರುತ್ತಷ್ಟೇ, ಅವರ ಇರುವಿಕೆಯಿಂದ ಕೆಲಸ ಆಗುತ್ತೆ. ಸೊ ಒಟ್ಟು 5 ರೀತಿಯಲ್ಲಿ ಪ್ರಾಣಾಹುತಿ ಉಪಯೋಗಿಸ್ತೀವಿ. ಇರುವಿಕೆಯ ಸ್ಥಿತಿ ಕೇವಲ ಗುರುಗಳಿಂದ ಮಾತ್ರ ಆಗುತ್ತೆ. ಈ 4 ಪ್ರಶಿಕ್ಷಕರಿಂದಲೂ ಕೂಡ ಆಗುತ್ತೆ. ಸೊ ಸ್ಪರ್ಶದಿಂದ, ಮಾತಿನಿಂದ, ನೋಟದಿಂದ, ಸಂಕಲ್ಪದಿಂದ, ಈ 4 ರೀತಿಯಲ್ಲಿ ಪ್ರಾಣಾಹುತಿ ಕೆಲಸ ಆಗುತ್ತೆ. ಸರಿನಾ? ಪ್ರಾಣಾಹುತಿ ಯಾರ ಮೇಲೆ ಬೇಕಾದ್ರೂ ನಾವು ಕೆಲಸ ಮಾಡಬಹುದು. ಅವರಲ್ಲಿರ್ತಕ್ಕಂಥ ಆಧ್ಯಾತ್ಮಿಕ ಅಭ್ಯಾಸಿಯ ಹೃದಯದಲ್ಲಿರ್ತಕ್ಕಂಥ ತೊಡಕುಗಳನ್ನು ತೆಗೆದುಹಾಕಬಹುದು, ಉಚ್ಚ ಸ್ಥಿತಿಯನ್ನು ಕೊಡಬಹುದು. ಹತ್ತಿರ ಇರೋರು ಮಾತ್ರ ಅಲ್ಲ, ದೂರ ಇರೋರ್ಗೂ ಕೊಡಬಹುದು ಪರೋಕ್ಷವಾಗಿ. ಅದಕ್ಕೆ ರಿಮೋಟ್ ಸಿಟ್ಟಿಂಗ್ ಅಂತ ಹೇಳೋದು. ಹಾಗಾಗಿ ಇದರ ಯಾವುದೇ ಅಡೆತಡೆ ಇರೋದಿಲ್ಲ ಯೋಗಿಗೆ. ಪ್ರಾಣಾಹುತಿ ಕೊಡ್ತಕ್ಕಂಥ, ಪ್ರಾಣಾಹುತಿ ಮೇಲೆ ಪ್ರಭುತ್ವವನ್ನು ಗಳಿಸಿರ್ತಕ್ಕಂಥ ಯೋಗಿಗೆ ಇದರ ಯಾವ ಅಡೆತಡೆಗಳು ಇರೋದಿಲ್ಲ. ಸರಿನಾ? ಇಲ್ಲಿಗೆ ನಿಲ್ಸೋಣಂತೆ. ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ರಿ. ಸಂವಹನ ವಿದ್ಯೆ ಬಗ್ಗೆ ಇದೆಯಲ್ಲ, ಮೆಸ್ಮರಿಸಂ ಬಗ್ಗೆ ಬರೀ ಉಲ್ಲೇಖ ಮಾಡಿದ್ರು, ಅದಕ್ಕೂ ಪ್ರಾಣಾಹುತಿಗೂ ಸಂಬಂಧ ಇಲ್ಲ ಅಂತ. ಅದು ಮುಂದೆ ಬರುತ್ತೆ, ನಾವು ಓದಿದಾಗ. ಅದು ಚಿಂತೆ ಮಾಡಬೇಡಿ, ಅದೊಂದು ಪಾಯಿಂಟ್ ಇನ್ನೂ ಪೂರ್ತಿ ಅವರು ಡೀಟೇಲ್ ಆಗಿ ಹೇಳಿಲ್ಲ ಇಲ್ಲಿ. ಸೊ ಅದು ಮುಂದೆ ಬರುತ್ತೆ, ಬಂದಾಗ ಅದರ ಬಗ್ಗೆ ಚರ್ಚೆ ಮಾಡೋಣ. ಇಲ್ಲಿ ಸ್ವಯಂ ವಿಕಿರಣ ಮತ್ತು ಪ್ರಾಣಾಹುತಿ ಇವೆರಡರ ನಡುವೆ ಇರತಕ್ಕಂಥ ವ್ಯತ್ಯಾಸನ ತುಂಬಾ ವಿಸ್ತಾರವಾಗಿ ಬರೆದಿದ್ದಾರೆ. ಅದ್ರ ಜೊತೆಗೆ ಸಂಕೀರ್ತನೆಗಳೆಲ್ಲ ಆಗ್ತಕ್ಕಂಥ ಪ್ರಭಾವ ಯಾಕಾಗುತ್ತೆ ಅದ್ರ ಬಗ್ಗೆ ಕೂಡ ಬರೆದಿದ್ದಾರೆ. ಸೊ ಸಂಕೀರ್ತನೆಗೂ ಮತ್ತು ಪ್ರಾಣಾಹುತಿಗೂ ಇರತಕ್ಕಂಥ ವ್ಯತ್ಯಾಸನ ಬರೆದಿದ್ದಾರೆ. ಮಂಜುನಾಥ್ ಕೇಳ್ರಿ. ಬ್ರದರ್, ಜಗತ್ತು ಮಿಥ್ಯೆ, ಜೀವವು ಬ್ರಹ್ಮ ಅಂತ ಇದೆಯಲ್ಲ, ಜಗತ್ತು ಮೂರ್ತವಾಗಿದೆ, ಮಿಥ್ಯೆ ಹೆಂಗಾಗುತ್ತೆ ಅಂತ ನಾನು. ಇಲ್ಲ ಇಲ್ಲ, ಯಾರು ಪುಸ್ತಕ ಓದಿ ಅಭ್ಯಾಸ ಮಾಡ್ಲಿಕ್ಕೆ ಶುರು ಮಾಡ್ತಾರಲ್ವಾ, ಪುಸ್ತಕದಲ್ಲಿ ಹೇಳಿರುತ್ತೆ. ನಿಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಇದನ್ನ ಹೇಳ್ಕೊಳ್ತಾ ಇದ್ರಿ, ಜಗತ್ತು ಮಿಥ್ಯ. ಇನ್ನೊಂದು ಏನ್ ಹೇಳಿದ್ರಿ? ಜಗತ್ತು ಮಿಥ್ಯ, ಜೀವವು ಸರಿ ಕೇಳಿಸ್ತಾ ಇಲ್ಲ. ಬ್ರದರ್, ಜಗತ್ತು ಮಿಥ್ಯ, ಜೀವವು ಬ್ರಹ್ಮ ಅಂತ ಹೇಳ್ತಿದ್ದಾರೆ. ಜಗತ್ತು ಮಿಥ್ಯೆ, ಜೀವವು ಬ್ರಹ್ಮ. ಇದನ್ನ ನೀವು ಮನಸ್ಸಿನಲ್ಲಿ ಉಚ್ಚಾರ ಮಾಡ್ತಾ ಇರ್ರಿ, ನಿಮಗೆ ಜಗತ್ತು ನಿಜವಾಗಿ ಮಿಥ್ಯ ಆಗುತ್ತೆ ಅಂಡ್ ಜೀವ ಬ್ರಹ್ಮ ಆಗಿ ಮಾರ್ಪಾಡಾಗೋದು ನಿಮಗೆ ಅನುಭವಕ್ಕೆ ಬರುತ್ತೆ ಅಂತ ಹೇಳ್ತಾರೆ ತುಂಬಾ ಜನ. ಇದು ಪುಸ್ತಕೀಯ ಜ್ಞಾನ. ಅರ್ಥ ಆಯ್ತಾ? ಈಗ ಸಪೋಸ್ ಇದೇ ಪರಿಪಾಠನ ನಾವು ನಮ್ಮ ಲೌಕಿಕ ಸ್ತರಕ್ಕೆ ನಾವು ಅನ್ಕೊಳ್ಳೋಣ. ನಾವು ಕೂತ್ಕೊಂಡು ಅನ್ಕೊಳ್ತಾ ಇರ್ತೀವಿ ಅಂತ ಇಟ್ಕೊಳ್ರಿ, ನಾನು ಅನಕ್ಷರಸ್ಥನಲ್ಲ, ನಾನು ಅಕ್ಷರಸ್ಥ, ನಾನು ಅನಕ್ಷರಸ್ಥನಲ್ಲ, ನಾನು ಅಕ್ಷರಸ್ಥ ಅಂತ ಹಿಂಗೆ ಅನ್ಕೊಳ್ತಾ ಇದ್ರೆ ನಾವು ಅಕ್ಷರಸ್ಥರಾಗಲು ಸಾಧ್ಯವೇ? ಆಗತ್ತೆ? ಆಗಲ್ಲ ಅಲ್ವಾ? ಇಲ್ಲ ಇಲ್ಲ. ಅನಕ್ಷರಸ್ಥ ಸ್ಥಿತಿಯಿಂದ ಅಕ್ಷರಸ್ಥ ಸ್ಥಿತಿಗೆ ಬರ್ಬೇಕಾದ್ರೆ ಮಾಡ್ಬೇಕಾಗಿರ್ತಕ್ಕಂಥ ಕೆಲಸ ಮಾಡಿದ್ರೆ ಅದಾಗತ್ತೆ. ನಾವ್ ಇದನ್ನ ಹೇಳ್ಕೊಳ್ತಾ ಇದ್ರೆ ಆಗಲ್ಲ. ಹಾಗಾಗಿ ಎಷ್ಟೋ ಸ್ಥಿತಿ ಆಧ್ಯಾತ್ಮಿಕ ಪುಸ್ತಕಗಳಲ್ಲಿ ಇದನ್ನೆಲ್ಲ ಬರೆದಿದ್ದಾರೆ. ನೀವು ಇದನ್ನ ಹೇಳ್ಕೊಳ್ತಾ ಹೋಗಿ ನೀವು ಆಧ್ಯಾತ್ಮಿಕ ಒಂದು ಜಾಗೃತಿಯನ್ನು ಪಡ್ಕೊಳ್ತೀರಾ ಅಂತ. ಅದನ್ನ ಹೇಳ್ಕೊಳ್ತಾ ಹೋಯ್ತು ಅಂತಂದ್ರೆ ನಾವು ಸ್ಥೂಲತೆ ಬೆಳೆಸ್ಕೊಳ್ತಾ ಇರ್ತೀವಿ, ಅಷ್ಟಾಗತ್ತೆ. ಹೊತ್ತು ಕೂಡ ನಮ್ಗೆ ಯಾವುದೇ ರೀತಿಯಾದಂತ ಆತ್ಮದ ಜಾಗೃತಿ ಆಗಲ್ಲ. ಅರ್ಥ ಆಯ್ತಾ? ಇದು
ಪುಸ್ತಕದಿಂದ ಯಾರು ಆಧ್ಯಾತ್ಮಿಕ ಅಭ್ಯಾಸವನ್ನು ಮಾಡ್ಲಿಕ್ಕೆ ಶುರು ಮಾಡ್ತಾರಲ್ಲ ಅವ್ರದ್ದೆಲ್ಲರದು ಇದೇ ಪ್ರಾಬ್ಲಮ್. ಪುಸ್ತಕದಲ್ಲಿ ಯಾವುದೋ ಒಂದು ಹೇಳಿರ್ತಾರೆ, ಇದನ್ನ ಹೇಳ್ಕೊಳ್ತಾ ಇರಿ ಮನಸ್ಸಿನಲ್ಲಿ ಅಂತ. ನೋಡ್ರಿ, ಆಧ್ಯಾತ್ಮ ಅಂತಂದ್ರೆ ಮನಸ್ಸು ನಿಷ್ಕ್ರಿಯವಾಗ್ಬೇಕು. ಮನಸ್ಸು ನಿಷ್ಕ್ರಿಯವಾದ್ಮೇಲೆ ಇರತಕ್ಕಂಥ ಸ್ಥಿತಿನ ಗ್ರಹಿಸ್ಕೊಳ್ಳೋದು ಆಧ್ಯಾತ್ಮ. ಮನಸ್ಸಿನ ಸ್ತರದಲ್ಲೇ ನಾವು ಯಾವುದೋ ಕ್ರಿಯೆ ಮಾಡ್ತಾ ಇದ್ದೋ ಅದನ್ನ ಆಧ್ಯಾತ್ಮ ಅಂತ ಕರೆದ್ರೆ ಅದು ಆಭಾಸ ಆಗುತ್ತೆ. ತುಂಬಾ ವ್ಯತ್ಯಾಸ ಉಂಟು. ಆಧ್ಯಾತ್ಮ ಅಂತಂದ್ರೆ ಮನಸ್ಸು ನಿಷ್ಕ್ರಿಯವಾದ ಮೇಲೆ ಬರ್ತಕ್ಕಂಥ ಸ್ಥಿತಿಯನ್ನ ಗ್ರಹಿಸ್ಕೊಳ್ಳೋದು ಆಧ್ಯಾತ್ಮ. ಮನಸ್ಸಿನ ಸ್ತರದಲ್ಲೇ ನಾವು ಇದ್ದು ಅದ್ರ ಬಗ್ಗೆ ಆಲೋಚನೆ ಮಾಡೋದು ಆಧ್ಯಾತ್ಮ ಅಲ್ಲ. ಸೊ ಎಷ್ಟೇ ಮನಸ್ಸಿನ ಸ್ತರದಲ್ಲಿ ಆಲೋಚನೆ ಮಾಡಿದ್ರು ನಿಮ್ಗೆ ಆಧ್ಯಾತ್ಮ ಸಿದ್ಧಿ ಆಗಲ್ಲ. ಯಾವಾಗ ಮನಸ್ಸನ್ನ ತಟಸ್ಥ ಮಾಡಿ, ಕ್ವೈಟ್ ಮಾಡಿ, ನಾವು ಮನಸ್ಸಿನ ಸ್ತರವನ್ನು ಮೀರಿ ಇರತಕ್ಕಂಥ ಸ್ಥಿತಿಯನ್ನು ಗ್ರಹಿಸ್ಕೊಳ್ಳಿಕ್ಕೆ ಶುರು ಮಾಡ್ತೀವೋ ಅದು ಆಧ್ಯಾತ್ಮ ವಿದ್ಯೆ ಆಗುತ್ತೆ. ಸರಿನಾ? ಮಂತ್ರ ಹೇಳ್ಕೊಳ್ತೀರಾ, ಮಂತ್ರ ಹೇಳ್ತಾ ಹೇಳ್ತಾ ಅದ್ರಲ್ಲಿ ನಾವು ಎಷ್ಟು ತಲೀನವಾಗಬೇಕು ಅಂತಂದ್ರೆ ಕಾಲಕ್ರಮೇಣದಲ್ಲಿ ಮಂತ್ರ ಹೇಳೋದು ನಿಂತು ಹೋಗ್ಬೇಕು. ಆ ಸ್ಥಿತಿಯಲ್ಲಿ ನಾವು ನೆಲೆ ನಿಲ್ಬೇಕು. ಮಂತ್ರ ಹೇಳೋದನ್ನ ಬಿಟ್ಟು, ಈಗ ಶುರು ಮಾಡಿದಾಗ ಮಂತ್ರ ಹೇಳ್ತಿದ್ವಿ, ಕಾಲಕ್ರಮೇಣದಲ್ಲಿ ಆ ಮಂತ್ರ ಹೇಳೋದನ್ನ ಬಿಟ್ಟು ನಾವು ಆ ಸ್ಥಿತಿಯಲ್ಲಿ ನೆಲೆ ನಿಲ್ಬೇಕು. ಆವಾಗ ಆಧ್ಯಾತ್ಮ ಆಗುತ್ತೆ. ನಾವು ಬಲವಂತವಾಗಿ ಜೀವನ ಪೂರ್ತಿ ಮಂತ್ರ ಹೇಳ್ತಾ ಇದ್ರು ಕೂಡ ಅದು ಯಾವ ಆಧ್ಯಾತ್ಮದ ಅನುಭವವನ್ನು ನಮಗೆ ತಂದು ಕೊಡಲ್ಲ, ಆಧ್ಯಾತ್ಮಿಕ ಜಾಗೃತಿಯನ್ನು ತಂದು ಕೊಡಲ್ಲ. ಸೊ ಇದು ಸ್ಪಷ್ಟವಾಗಿ ಜ್ಞಾಪಕ ಇಟ್ಕೊಳ್ರಿ. ಆಧ್ಯಾತ್ಮ ಅಂತಂದ್ರೆ ಮನಸ್ಸಿನ ಸ್ತರವನ್ನು ಮೀರಿದ ಮೇಲೆ ಇರತಕ್ಕಂಥ ಸ್ಥಿತಿಗಳನ್ನ ಗ್ರಹಿಸ್ಕೊಳ್ಳೋದು ಆಧ್ಯಾತ್ಮ. ಸರಿನಾ? ತುಂಬಾ ಜನಕ್ಕೆ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ಕೊಳ್ತಾ ಓಡಾಡ್ತಿರು ಯಾವಾಗ್ಲೂ ಅಂತ ಹೇಳ್ಕೊಟ್ಟಿರ್ತಾರೆ. ಕೆಲವರಿಗೆ ಸೋಹಂ ಸೋಹಂ ಅಂತ ಹೇಳ್ಕೊಳ್ತಾ ಇರು ಅಂತ ಹೇಳಿರ್ತಾರೆ. ಕೆಲವರಿಗೆ ಅಲಕ್ ನಿರಂಜನ್ ಅಂತ ಹೇಳ್ಕೊಳ್ತಿರು ಅಂತ. ಕೆಲವರಿಗೆ ತತ್ವಮಸಿ ಅಂತ ಹೇಳ್ಕೊಳ್ತಾ ಇರು ಯಾವಾಗ್ಲೂ ಮನಸ್ಸಿನ ಸ್ತರದಲ್ಲಿ ಅಂತ ಹೇಳ್ತಾರೆ. ಇದೆಲ್ಲವನ್ನು ಹೇಳ್ಕೊಟ್ಟಾಗ ಆ ಸ್ಥಿತಿ ನಮಗ್ ಬರಲ್ಲ. ಯಾಕೆಂತಂದ್ರೆ ಅದನ್ನ ಶುರು ಮಾಡಿದಾಗ ಆ ಸ್ಥಿತಿ ಪ್ರಕಟ ಆದಾಗ ನಾವು ಅದನ್ನ ಗ್ರಹಿಸ್ಕೊಳ್ಳುವಂತ ಸ್ಥಿತಿನಲ್ಲಿ ಇರಲ್ಲ. ನಾವೇನ್ ಮಾಡ್ತೀವಿ, ಮಂತ್ರ ಉಚ್ಚಾರಣೆ ಮಾಡ್ತೀವಿ. ಒಂದ್ ಸ್ವಲ್ಪ ದಿವಸ ಆದ್ಮೇಲೆ ಮಂತ್ರ ಉಚ್ಚಾರಣೆ ಮಾನಸಿಕ ಸ್ತರದಲ್ಲಿ ಆಗುತ್ತೆ. ಮಾನಸಿಕ ಸ್ತರದಲ್ಲಿ ನಿಂತೋಗಿದ ತಕ್ಷಣ ಏನೋ ಆಗಿದೆ ನಮ್ಗೆ ಪ್ರಾಬ್ಲಮ್ಮು, ನಾ ಸರಿಯಾಗಿ ಅಭ್ಯಾಸ ಮಾಡ್ತಿಲ್ಲ ಅಂತ ಹೇಳಿ ಮತ್ತೆ ವಾಪಸ್ ಶುರು ಮಾಡ್ಕೊಳ್ತೀವಿ ಜೋರಾಗಿ ಹೇಳಿ ಮಂತ್ರ. ಇದೇ ಸೈಕಲ್ ಅಲ್ಲೇ ಇರ್ತೀವಿ. ಫಸ್ಟ್ ಜೋರಾಗಿ ಹೇಳ್ತೀವಿ, ಆಮೇಲೆ ಮೆತ್ತಿಗೆ ಹೇಳ್ತೀವಿ, ಆಮೇಲೆ ಮನಸ್ಸಿನ ಸ್ತರದಲ್ಲಿ ಹೇಳ್ತೀವಿ. ಅದಾದ್ಮೇಲೆ ಮುಂದಿನ ಸ್ತರದಲ್ಲಿ ಏನಾಗುತ್ತೆ, ಮಂತ್ರ ಹೇಳೋದು ನಿಂತೋಗುತ್ತೆ. ಮಂತ್ರ ಹೇಳೋದು ನಿಂತೋಗಿ ನಾವು ಒಂದು ಸೂಕ್ಷ್ಮ ಸ್ಥಿತಿಯಲ್ಲಿ ನೆಲೆ ನಿಲ್ಬೇಕು. ಆ ಸ್ಥಿತಿಯನ್ನು ಗ್ರಹಿಸ್ಲಿಕ್ಕೆ ನಮ್ಗೆ ಸಾಧ್ಯ ಇಲ್ಲ. ಅದ್ರ ಬಗ್ಗೆ ನಮ್ಗೆ ಅನುಭವ ಇಲ್ಲ. ಆವಾಗ ಏನಾಗುತ್ತೆ, ನಮ್ಮ ಮನಸ್ಸಿಗೆ ಏನ್ ಅನ್ಸುತ್ತೆ ಅಂತಂದ್ರೆ, ನಾನು ಮಂತ್ರ ಜಪ ಮಾಡ್ತೀನಿ, ನಿಲ್ಲಿಸ್ಬಿಡ್ತೀನಿ, ಇಲ್ಲಪ್ಪ ನಾಳೆಯಿಂದ ನಾನು ಮತ್ತೆ ಜೋರಾಗಿ ಮಂತ್ರ ಜಪ ಮಾಡ್ಬೇಕು ಅಂತ ಹೇಳಿ ಮತ್ತೆ ವಾಪಸ್ ಶುರು ಮಾಡ್ತೀನಿ. ಆದ್ರೆ ಮಂತ್ರ ಜಪದ ಪ್ರಭಾವದಿಂದ ಬಂದಿರತಕ್ಕಂಥ ಸ್ಥಿತಿ ಅದು ಸೂಕ್ಷ್ಮತೆ ಬೆಳೆಸ್ಕೊಳ್ತಕ್ಕಂಥ ಸ್ಥಿತಿ. ಆ ಸ್ಥಿತಿಯಲ್ಲಿ ಬೆಳೀತಕ್ಕಂಥ ಸೂಕ್ಷ್ಮತೆ, ಇದೆರಡನ್ನು ಗ್ರಹಿಸ್ಲಿಕ್ಕೆ ನಾವು ಹೋಗೋದೇ ಇಲ್ಲ. ಯಾಕಂದ್ರೆ ಆ ರೀತಿಯಾದಂತ ಒಂದು ಶಕ್ತಿ ನಮ್ಮಲ್ಲಿ ಬೆಳೆದಿರಲ್ಲ, ಸಾಮರ್ಥ್ಯ ಬೆಳೆದಿರಲ್ಲ. ಸೊ ನಾವು ಈ 3 ಸ್ತರದಲ್ಲೇ ಓಡಾಡ್ತಾ ಇರ್ತೀವಿ. ಮಂತ್ರ ಜಪ ಮಾಡ್ಬೇಕಾದ್ರೆ ಜೋರಾಗಿ ಮಂತ್ರ ಹೇಳ್ತೀವಿ, ಮೆತ್ತಗೆ ಮಂತ್ರ ಹೇಳ್ತೀವಿ, ಮನಸ್ಸಲ್ಲಿ ಮಂತ್ರ ಹೇಳ್ಕೊಡ್ತೀವಿ. ಅದಾದ್ಮೇಲೆ ಸ್ಥಿತಿಗೆ ಹೋಗೋದೇ ಇಲ್ಲ. ಇನ್ಫ್ಯಾಕ್ಟ್ ಆಧ್ಯಾತ್ಮ ಅಂತಂದ್ರೆ ಮಂತ್ರ ಹೇಳೋದು ನಿಂತು ಯಾವ ಸ್ಥಿತಿ ನೆಲೆ ಆಗುತ್ತೆ ಅದು ಆಧ್ಯಾತ್ಮದ ಸ್ಥಿತಿ. ಅಲ್ಲಿಂದ ಶುರು ಆಗುತ್ತೆ ಆಧ್ಯಾತ್ಮ. ಆದ್ರೆ ಅದನ್ನ ನಮ್ಗೆ ಗುರುತಿಸಕ್ಕೂ ಬರಲ್ಲ, ಅದರ ಪರಿಣಾಮವನ್ನು ಅನುಭವಿಸಕ್ಕೂ ಬರಲ್ಲ. ಈ ರೀತಿ ಆಗುತ್ತೆ. ಲೌಕಿಕವಾದಂಥ ವ್ಯಕ್ತಿ ಅದಕ್ಕೆ ಜೀವನ ಪೂರ್ತಿ ಈ ಮಂತ್ರಗಳ ಓಡಾಟದಲ್ಲೇ ಸಿಕ್ಕಾಕೊಂಡು ಚಲಿಸ್ತಾ ಇರ್ತಾರೆ. ಜೀವನ ಪೂರ್ತಿ ಮಂತ್ರ ಹೇಳ್ತಿರ್ತಾರೆ, ಆದ್ರೆ ಮಂತ್ರದ ಯಾವ ಪ್ರಭಾವ ಕೂಡ ಅವ್ರ ಮೇಲೆ ಆಗಿರಲ್ಲ. ಅರ್ಥ ಆಯ್ತಾ? ಸರಿ. ಇದು ಯಾವ ಮಂತ್ರ ಆದ್ರೂ ಆಗಿರ್ಬೋದು. ಬೇರೆ ಯಾರು ಓಂ ನಮೋ ಭಗವತೆ ವಾಸುದೇವಾಯ ಅಂತ ಮಂತ್ರ ಕೊಟ್ರು, ಮೊನ್ನೆ ಜೋರಾಗಿ ಹಾಡಿದ್ರಲ್ಲ ಓಂ ನಮೋ ಭಗವತೆ ವಾಸುದೇವಾಯ ಅಂತ. ಆ ಮಂತ್ರ ಯಾರು ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ರಿ. ಓಂ ನಮಃ ಶಿವಾಯ ಅಂತ ಕೊಟ್ಟಿದ್ದಾರೆ, ಓಂ ದುರ್ಗಾಯ ನಮಃ ಅಂತ ಕೊಟ್ರು, ಓಂ ಗಣೇಶಾಯ ನಮಃ ಅಂತ ಕೊಟ್ರು. ಯಾವ ಮಂತ್ರನಾರು ತಗೊಳ್ರಿ. ಮಂತ್ರ ಹೇಳ್ತಾ ಹೇಳ್ತಾ ಕಾಲಕ್ರಮೇಣದಲ್ಲಿ ನಾವು ಯಾವ ಸ್ಥಿತಿಯಲ್ಲಿ ನೆಲೆ ನಿಲ್ಬೇಕು ಅಂತಂದ್ರೆ ಮಂತ್ರ ಹೇಳೋ ಅವಶ್ಯಕತೆನೇ ಹೊರಟೋಗ್ಬೇಕು. ಆ ಸ್ಥಿತಿಯಲ್ಲಿ ನೆಲೆ ನಿಂತಾಗ ಅದು ಆಧ್ಯಾತ್ಮದ ಪ್ರಾರಂಭದ ದೆಸೆ. ಎಲ್ಲಿವರೆಗೂ ನಾವು ಪ್ರಯತ್ನಪೂರ್ವಕವಾಗಿ ಮಂತ್ರಗಳನ್ನ ಹೇಳ್ತಾನೆ ಇರ್ತೀವೋ ಅಲ್ಲಿವರೆಗೂ ನಮಗಿನ್ನೂ ಆಧ್ಯಾತ್ಮದ ಆರಂಭಿಕ ಸ್ಥಿತಿ ಕೂಡ ಬಂದಿಲ್ಲ ಅಂತ. ಅದೇ ರೀತಿ ಧ್ಯಾನ ಕೂತ್ಕೊಂಡಾಗ ನಾನು ಧ್ಯಾನದಲ್ಲಿ ಅಪ್ರಯತ್ನವಾಗಿ ಕೂತಿರ್ಬೇಕು, ಏನು ಮಾಡ್ಬಾರದು, ಸುಮ್ಮನೆ ಕೂತ್ಕೋಬೇಕು. ನಾ ಏನಾದ್ರು ಮಾಡ್ಲಿಕ್ಕೆ ಹೋಯ್ತು ಅಂತಂದ್ರೆ ನೀವು ಧ್ಯಾನ ಮಾಡ್ತಾ ಇಲ್ಲ.
ಸರಿನಾ? ಮನಸ್ಸು ತಟಸ್ಥವಾಗಿಲ್ಲ, ಕ್ವೈಟ್ ಆಗಿಲ್ಲ. ನಾ ಏನ್ ಹೇಳಿದೆ? ಆಧ್ಯಾತ್ಮ ಅಂತಂದ್ರೆ ಮನಸ್ಸಿನ ಸ್ತರವನ್ನು ಮೀರಿಡ್ತಕ್ಕಂಥ ಸ್ಥಿತಿಯನ್ನು ಗ್ರಹಿಸ್ಕೊಳ್ಳೋದು ಆಧ್ಯಾತ್ಮ. ಅದಕ್ಕೆ ನಾವೇನ್ ಮಾಡ್ತೀವಿ ಧ್ಯಾನ ಮಾಡ್ಬೇಕಾದ್ರೆ ದೇಹ ಮನಸ್ಸು ಎರಡನ್ನು ತಟಸ್ಥಗೊಳಿಸ್ತೀವಿ. ಅದೇ ಧ್ಯಾನದ ಅಭ್ಯಾಸ ಅಂದ್ರೆ. ಧ್ಯಾನದ ಅಭ್ಯಾಸ ಅಂದ್ರೆ ದೇಹ ಮನಸ್ಸು ಎರಡು ತಟಸ್ಥವಾದ ಮೇಲೆ ನಮಗೆ ಒಳಗಡೆ ಬರ್ತಕ್ಕಂಥ ಸ್ಥಿತಿಗತಿಗಳನ್ನು ಗ್ರಹಿಸೋದೇನೆ ಧ್ಯಾನದ ಅಭ್ಯಾಸ. ಸರಿನಾ? ಸರಿ ಬ್ರದರ್. ಏನ್ರಿ ಪ್ರತಿಭಾ ಅವರೇ? ನಮಸ್ತೆ ಬ್ರದರ್. ಈ ಸಿಟ್ಟಿಂಗ್ಸ್ ಎಲ್ಲ ತಗೊಂಡು ಮ್ಯೂಸಿಕರ್ಸ್ ಒಂದು ಟೈಮ್ ಆಯ್ತು, ನಾವು ರಾಮಕೋಟಿ ಬರಿಬೇಕು, ಅದು ಟೈಮ್ ಆಗಿದೆ, ಸಹಸ್ರನಾಮ ಕೋಟಿ ಅಂತ ಹೊರಡ್ತಾರೆ. ಅದು ನೆನ್ಪಂತು ಬ್ರದರ್. ಅದು ಏನ್ ಹೇಳ್ಬೇಕು ಅವ್ರಿಗೆ ಅಂತ ಗೊತ್ತಾಗ್ತದೆ. ಶಾಸ್ತ್ರ ಕೋಟಿ ಬರೆದ್ರು ಕೂಡ, ರಾಮಕೋಟಿ ಬರೆದ್ರು ನೀವು ಏನೇ ಬರೀರಿ, ನೀವು ಅದನ್ನ ಉಚ್ಚಾರಣೆನಾದ್ರೂ ಮಾಡಿ, ಬರ್ದಾದ್ರೂ ಬರೀರಿ, ಅದು ಎರಡರಿಂದಲೂ ಸ್ಥೂಲತೆ ಜಾಸ್ತಿ ಆಗುತ್ತೆ ಹೊತ್ತು ಸೂಕ್ಷ್ಮತೆ ಬೆಳೆಯಲ್ಲ. ನೀವು ನೋಡ್ರಿ, ಯಾವಾಗ್ಲೂ ದಿನದಲ್ಲಿ ಖುಷಿಯಾಗಿರ್ತೀರಾ, ಆಧ್ಯಾತ್ಮ ಬಿಟ್ಬಿಡಿ. ಖುಷಿಯ ಯಾವಾಗಿರ್ತೀರಾ ನೀವು? ಎಲ್ರೂ ಖುಷಿಯಾಗಿರ್ತಕ್ಕಂಥ ಧ್ಯಾನಸ್ಥ ಸ್ಥಿತಿ. ಅದು ಧ್ಯಾನ ಮಾಡೋರಿಗೆ. ಧ್ಯಾನ ಮಾಡ್ತಿಲ್ಲಪ್ಪ ಅವ್ರಿಗೆ, ಫ್ರೀ ಆಗಿರೋರ್ಗೆ, ನಿರಾಳವಾಗಿರೋ. ಯಾವ ಪ್ರೇರಣೆ ಮಾಡೋದಿಲ್ಲ, ಧ್ಯಾನನೂ ಮಾಡ್ತಿಲ್ಲ. ಯಾವಾಗ ಚೆನ್ನಾಗಿ ಖುಷಿಯಾಗಿರ್ತೀರಿ ನೀವು? ಮನಸ್ಸು ಸಮಾಧಾನ ಇರುವಾಗ, ಯೋಚನೆ ಇಲ್ಲದೆ ಆರಾಮಾಗಿರೋರ್ಗೆ. ಅದೇ ಯಾವಾಗ? 24 ಗಂಟೆಲಿ ಯಾವಾಗ? ನಿದ್ದೆ ಸ್ಥಿತಿ. ಮಲ್ಕೊಂಡಿದ್ದಾಗ, ನಿದ್ದೆ ಮಾಡಿದಾಗ ಬ್ರದರ್. ನಿದ್ದೆ ಮಾಡಿದಾಗ. ಸಮತೋಲನ. ಎಲ್ಲರೂ ಕೂಡ ಖುಷಿಯಾಗಿರ್ತಕ್ಕಂಥದ್ದು ಅಂದ್ರೆ ನಿದ್ದೆ ಮಾಡಿದಾಗ ಅಷ್ಟೆ. ಜಗತ್ತಿನಲ್ಲಿ ಯಾವ ಸಮಸ್ಯೆನಾರು ಇರಲಿ, ನೀವು ನಿದ್ದೆ ಮಾಡಿದ್ಮೇಲೆ ಖುಷಿಯಾಗಿರ್ತಾರೆ. ನಿಮಗೆ ಜಗತ್ತಿನ ಬಗ್ಗೆ ಆಗ್ಲಿ, ನಿಮ್ಮ ದೇಹದ ಬಗ್ಗೆ ಆಗ್ಲಿ, ನಿಮ್ಮ ಮನಸ್ಸಿನ ಬಗ್ಗೆ ಆಗ್ಲಿ, ನಿಮ್ಮ ತೊಂದರೆಗಳ ಬಗ್ಗೆ ಆಗ್ಲಿ ಯಾವ ಪರಿವೇನೂ ಇರಲ್ಲ. ಕರೆಕ್ಟಾ? ಅದೇ ಸ್ಥಿತಿ ಚೆನ್ನಾಗಿದ್ದಾಗ ಬರ್ಲಿಕ್ಕೆ ಸಾಧ್ಯ ಆಯ್ತು ಅಂತಂದ್ರೆ ಅದು ಆತ್ಮ ಸಾಕ್ಷಾತ್ಕಾರದ ಸ್ಥಿತಿ. ಬ್ರದರ್, ಮತ್ತೆ ಕನಸುಗಳು ಬರ್ತಾನೆ ಇರುತ್ತವಲ್ಲ ನಿದ್ದೆನಲ್ಲಿ. ಕನಸುಗಳು ಆಮೇಲೆ ಬರುತ್ತೆ. ಗಾಢ ನಿದ್ರೆ ಅಂತ ಮೊದಲು ಬರುತ್ತೆ, ಅದಾದ್ಮೇಲೆ ಕನಸು ಬರ್ಲಿಕ್ಕೆ ಶುರು ಆಗುತ್ತೆ. ಸೊ ಗಾಢ ನಿದ್ರೆಯ ಸಮಯದಲ್ಲಿ ನಮ್ಗೆ ಯಾವ ಕನಸು ಕೂಡ ಇರಲ್ಲ. ಸೊ ದೇಹದ ಬಗ್ಗೆ ಅರಿವಿಲ್ಲ, ಮನಸ್ಸಿನ ಬಗ್ಗೆ ಅರಿವಿಲ್ಲ, ಸಂಸ್ಕಾರದ ಬಗ್ಗೆ ಅರಿವಿಲ್ಲ, ಕನಸಿನ ಬಗ್ಗೆ ಅರಿವಿಲ್ಲ, ಪ್ರಪಂಚದ ಬಗ್ಗೆ ಅರಿವಿಲ್ಲ, ನಮ್ಮ ತೊಂದರೆಗಳ ಬಗ್ಗೆ ಅರಿವಿಲ್ಲ. ಯಾವ ಅರಿವು ಇಲ್ಲದೆ ಇದ್ದಾಗ ಖುಷಿಯಾಗಿರ್ತೀವಿ. ಅವು ನಮ್ಮ ನಿಜವಾದಂತ ಸ್ಥಿತಿ. ಅದೇ ನಮ್ಮ ಮೂಲ ಅಸ್ತಿತ್ವ. ನಿದ್ದೆನಲ್ಲಿ ದಿನ ಅಲ್ಲಿಗೆ ಹೋಗ್ತೀವಿ, ಆದ್ರೆ ಎಲ್ಲಿ ಹೋಗ್ತೀವಿ ಅಂತ ಗೊತ್ತಾಗಲ್ಲ. ಮತ್ತೆ ಅಲ್ಲಿ ಹೋಗ್ತೀವಿ, ಏನೋ ಚೆನ್ನಾಗಿದೆ ಅಂತ ಚೆನ್ನಾಗಿ ಖುಷಿ ಆಗ್ಬಿಡ್ತೀವಿ. ಹೆಂಗಾಯ್ತು ಅಂತ ನಿದ್ದೆ ಅಂತ ಕೇಳಿದ್ರೆ ತುಂಬಾ ಚೆನ್ನಾಗಾಯ್ತಪ್ಪ ನಿದ್ದೆ, ತುಂಬಾ ಸುಖವಾಗಿತ್ತು ಅಂತ ಹೇಳ್ತಾರೆ. ನಿದ್ದೆ ಹೆಂಗಾಯ್ತು ಅಂತ ಕೇಳಿದ್ರೆ ಅಲ್ಲಿಗೆ ಹೋಗಿರ್ತಾರೆ, ಆತ್ಮದ ಸ್ಥಿತಿ ಹತ್ರ ಹೋಗಿರ್ತಾರೆ. ಆದ್ರೆ ಆತ್ಮ ಸಾಕ್ಷಾತ್ಕಾರ ಆಗಲ್ಲ, ಯಾಕಂದ್ರೆ ಸಂಸ್ಕಾರ ಅಡ್ಡ ಇದೆ. ನೀವು ರೆಗ್ಯುಲರ್ ಆಗಿ ಅಭ್ಯಾಸ ಮಾಡ್ತಾ ಮಾಡ್ತಾ ಸಂಸ್ಕಾರಗಳನ್ನೆಲ್ಲ ಖಾಲಿ ಮಾಡಿಕೊಂಡು ಕಾಲಕ್ರಮೇಣದಲ್ಲಿ ಆತ್ಮದ ಹತ್ರ, ಎಚ್ಚರವಾಗಿದ್ದಾಗಲೂ ಆತ್ಮದ ಹತ್ರ ಹೋಗ್ಲಿಕ್ಕೆ ಅಭ್ಯಾಸ ಮಾಡ್ತೀರ. ಅದೇ ಆಧ್ಯಾತ್ಮಿಕ ಅಭ್ಯಾಸ ಅಂತಂದ್ರೆ. ಸರಿ ಪದ್ಮಾ ಅವರೇ, ವಾಣಿ ಅವರೇ, 2 ಪ್ರಶ್ನೆ ನಾಳೆ ತಗೊಂಡ್ರೆ, ಯಾಕೆಂದ್ರೆ 8:20 ಆಗ್ತಾ ಬಂತು. ಅಭ್ಯಾಸಗಳು ಆಲ್ರೆಡಿ ಬಂದು ಕೂತಿದ್ದಾರೆ ಸಿಟ್ಟಿಂಗ್ಗೆ ಅಂತ. ಸೊ 2 ಪ್ರಶ್ನೆ ನಾಳೆ ತಗೋಣ. ವಾಣಿ ಪದ್ಮಾ, ಪದ್ಮಾ ವಾಣಿ ಆಯ್ತು, ಜ್ಞಾಪಕ ಇಟ್ಕೊಳ್ರಿ. ಪದ್ಮಾ ವಾಸಂತಿ ಅಂತ ಯಾರು ಸಿನಿಮಾ ತಾರೆ ಇದ್ರಲ್ಲ, ಪದ್ಮಾ ವಾಣಿ ಅಂತ ಜ್ಞಾಪಕ. ಪದ್ಮಾ ವಾಸಂತಿ. ಆಯ್ತು ಆಯ್ತು, ನೋ ಪ್ರಾಬ್ಲಮ್. ಎಲ್ರಿಗೂ ಶುಭ ದಿವಸ. ನಾಳೆ ಸಿಗೋಣ. ಸಾಬ್ರ ಏನ್ ಫೋನ್ ನಮಸ್ಕಾರ ಬ್ರದರ್. ಥ್ಯಾಂಕ್ ಯು.